ನಮಸ್ಕಾರ. ಆ ದಿನ ಆಶ್ರಮದಲ್ಲಿ ಸಂಭ್ರಮದ ವಾತಾವರಣ. ಕಾರಣ ಅಲ್ಲಿರುವ ಹೆಣ್ಣು ಮಕ್ಕಳೆಲ್ಲರ ಪಾಲಿಗೆ ಅಮ್ಮನಾಗಿರುವ ಇಂದಿರಮ್ಮನ 60ನೇ ಹುಟ್ಟುಹಬ್ಬದ ಆಚರಣೆ. ಅವರಿಗೆ ಹುಟ್ಟುಹಬ್ಬದ ಸಂಭ್ರಮದ ಆಚರಣೆ ಇಷ್ಟವಿಲ್ಲದಿದ್ದರೂ ಆ ಮಕ್ಕಳ ಅಭಿಮಾನ, ಪ್ರೀತಿ, ವಿಶ್ವಾಸದ ಮಮತೆಗೆ ಮಣಿದು ಅವರೆಲ್ಲರಿಗೂ ಬೇಸರವಾಗಲು ಇಷ್ಟಪಡದ ಇಂದಿರಮ್ಮ ಒಪ್ಪಬೇಕಾಯಿತು. ಸುಮಾರು ವರ್ಷಗಳಿಂದ ಅಲ್ಲಿಯೇ ಬೆಳೆದು ಆಶ್ರಮದ ಆಗುಹೋಗುಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದ ವಿಜಯ, ಪ್ರೀತಿ, ಸುಮತಿ ಮೂವರು ಇಂದಿರಮ್ಮನ ಅನುರಾಗಕ್ಕೆ ಪಾತ್ರರಾಗಿದ್ದು ಅವರಿಗೆ ಸಹಾಯಕರಾಗಿ ಇದ್ದಾರೆಂದರೆ ತಪ್ಪಾಗಲಾರದು. ಎಲ್ಲರೂ ಕೂಡಿ ಅಮ್ಮನ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ನಿಶ್ಚಯಿಸಿದರು. ಪ್ರೀತಿಯ ಬಳಿ ಬಂದ ಸುಮತಿ ಅಮ್ಮ, ಮೊಟ್ಟೆ ಹಾಕಿರುವ ಕೇಕ್ ತಿನ್ನುವುದಿಲ್ಲವೆಂದು ಅದನ್ನು ಹಾಕದೇ ಮಾಡಬೇಕೆಂದು ಆರ್ಡರ್ ಕೊಟ್ಟು ಬಂದಿದ್ದೇನೆ. ಎಲ್ಲರೂ ಸೇರಿ ಈ ದಿನ ಅಮ್ಮನಿಗೆ ಕೇಕ್ ತಿನ್ನಿಸೋಣವೆಂದಳು. ಅಷ್ಟರಲ್ಲಿ ಒಳಬಂದ ಆಳು ಸಿದ್ಧನನ್ನು ನೋಡಿ ವಿಜಯ, ಮುಂದುಗಡೆ ಮಾವಿನ ತೋರಣ ಸರಿಯಾಗಿ ಕಟ್ಟು, ಬಣ್ಣ ಬಣ್ಣದ ದೀಪಾಲಂಕಾರ ಮಾಡಿ ಸ್ವಾಗತ ಫಲಕ ಬರುವಂತೆ ಮಾಡು ಎಂದಳು. ಅಡುಗೆ ಗಮ್ಮನಿಗೆ ಹೇಳಿ ಈ ದಿನ ವಿಶೇಷವಾದ ಅಡುಗೆ ತಿಂಡಿ ಮಾಡಲು ಹೇಳಿ, ಹಾಗೆ ಇಂದಿರಮ್ಮ ಹೆಚ್ಚು ಇಷ್ಟಪಡುವ ಸಿಹಿ ತಿಂಡಿ ಮಾಡು, ಎಲ್ಲವೂ ಶುಚಿ ಮತ್ತು ರುಚಿಯಾಗಿರಬೇಕೆಂದು ಸಲಹೆ ಕೊಡುತ್ತಿದ್ದಳು. ಹಾಗೆ ಸಮಾರಂಭದಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಅಮ್ಮನಿಗೆ ಹಾಕಲು ತಂದಿರುವ ಹಾರಗಳನ್ನೆಲ್ಲ ಮುಂದುಗಡೆಯ ದೊಡ್ಡ ಹಾಲ್ನಲ್ಲಿ ಜೋಡಿಸಿರಿ ಎಂದು ಆದೇಶಿಸುತ್ತಿದ್ದಳು. ನಾವು ಅಮ್ಮನಿಗೆ ಏನು ಮಾಡಿದ್ರೂ ಅದು ಕಡಿಮೆಯೇ. ನಾವು ಅನಾಥರಾಗಿದ್ದಾಗ ನಮಗೆಲ್ಲ ಆಸರೆ ನೀಡಿ ವಿದ್ಯಾಭ್ಯಾಸ ಕೊಡಿಸಿ, ಟೈಲರಿಂಗ್, ಕಂಪ್ಯೂಟರ್ ತರಬೇತಿ ಕೊಡಿಸಿ ನಾವು ಜೀವನದಲ್ಲಿ ಒಳ್ಳೆಯವರಾಗಿ ಬಾಳಲು ಅಡಿಪಾಯ ಹಾಕಿಕೊಟ್ಟಿದ್ದಾರೆ. ನಾವು ಅವರಿಗೆ ಎಷ್ಟು ಸೇವೆ ಮಾಡಿದ್ರೂ ಯಾವುದಕ್ಕೂ ಸರಿಸಾಟಿಯಾಗುವುದಿಲ್ಲ. ಹಾಗೆಂದು ಅಮ್ಮ ನಮ್ಮಿಂದ ಏನನ್ನು ಬಯಸದೆ ನಿಸ್ವಾರ್ಥ ಮನೋಭಾವದಿಂದ ನಮ್ಮನ್ನು ಸಾಕುತ್ತಿದ್ದಾರೆ. ಅವರ ಋಣದ ಭಾರ ನಮ್ಮ ಮೇಲಿದೆ. ಪ್ರಮುಖ ವ್ಯಕ್ತಿಗಳು ಮಾತ್ರವಲ್ಲ, ಕೊಡುಗೈದಾನಿಗಳಾದ ಬೃಹತ್ ಕಂಪನಿ ಮಾಲೀಕರುಗಳಾದ ಶ್ರೀಧರ್ ಮತ್ತು ಸಂಪತ್ ಇಂದು ಆಶ್ರಮಕ್ಕೆ ಆಗಮಿಸುತ್ತಿರುವುದೇ ವಿಶೇಷ. ವಿಶಾಲವಾದ ಹಾಲ್ನಲ್ಲಿ ಮೇಜಿನ ಮೇಲೆ ಟೇಬಲ್ ಕ್ಲಾತ್ ಹಾಕಿ ದೇವರ ಫೋಟೋ ಇರಿಸಿ ಬೆಳ್ಳಿ ಕಂಬಗಳಲ್ಲಿ ಎಣ್ಣೆ ಬತ್ತಿ ಹಾಕಿ ಅಮ್ಮನಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಇತ್ತು. ಮತ್ತೊಂದು ಮೇಜಿನ ಮೇಲೆ ಇಂದಿರಮ್ಮ ಸಲ್ಲಿಸಿರುವ ಸೇವೆಯ ಸಾಧನೆಗೆ ಬಂದಿರುವ ಬೆಳ್ಳಿ ಪದಕಗಳು, ಪ್ರಶಸ್ತಿ ಪತ್ರಗಳನ್ನೆಲ್ಲ ಜೋಡಿಸಿಡಲಾಗಿತ್ತು. ಸದಾ ಹಸನ್ಮುಖಿಯಾದ ಇಂದಿರಮ್ಮ ತಲೆಗೆ ಗಂಟು ಹಾಕಿ ಶಾಲನ್ನು ಹೊದ್ದು ಸರಳ ಅಲಂಕಾರದೊಂದಿಗೆ ಸಮಾರಂಭಕ್ಕೆ ಬರಲು ಸಿದ್ಧವಾಗಿದ್ದರು. ಎಲ್ಲರ ಕಷ್ಟ ಸುಖಗಳನ್ನು ಕೇಳಿ ಅದಕ್ಕೆ ಸ್ಪಂದಿಸುತ್ತಿದ್ದ ರೀತಿ ಎಲ್ಲರಿಗೂ ಅಚ್ಚುಮೆಚ್ಚು. ಆಶ್ರಮದ ಎಲ್ಲ ಮಕ್ಕಳು ಒಟ್ಟಾಗಿ ಇಂದಿರಮ್ಮನನ್ನು ವೇದಿಕೆಗೆ ಕರೆತಂದರು. ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಿದರು. ಅದರಂತೆ ಉದ್ಯಮಿಗಳಾದ ಶ್ರೀಧರ್ ಮತ್ತು ಸಂಪತ್ರನ್ನು ಸ್ವಾಗತಿಸಲು ಸುಮತಿ, ವಿಜಯ ನಿಂತಿದ್ದರು. ಅವರುಗಳು ತೋರುತ್ತಿರುವ ಆದರಕ್ಕೆ ಮೂಕರಾದ ಇಂದಿರಮ್ಮ ಸೋಫಾ ಬಳಿ ಬಂದು ಸಭಿಕರೆಲ್ಲರಿಗೂ ವಂದಿಸಿ ಆಸೀನರಾದರು. ಮೇಜಿನ ಮೇಲೆ ದೊಡ್ಡ ಆಕಾರದಲ್ಲಿ ಕೇಕ್ ಹಾಗೂ ಮೇಣದ ಬತ್ತಿ ಸಿದ್ಧವಾಗಿತ್ತು. ಎಲ್ಲ ಮಕ್ಕಳು ಈ ದಿನ ನೀವೇ ದೀಪ ಬೆಳಗಿಸಿ ಕೇಕ್ ಕತ್ತರಿಸಬೇಕೆಂದು ಕೂಗಿದರು. ಎಲ್ಲರ ಇಚ್ಛೆಯಂತೆ ದೀಪ ಬೆಳಗಿಸಿ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿದರು ಇಂದಿರಮ್ಮ. ತಕ್ಷಣ ಮೊದಲೇ ಏರ್ಪಡಿಸಿದಂತೆ ಅಮ್ಮನ ತಲೆ ಮೇಲೆ ಹೂವಿನ ಸುರುಮಳೆ ಸುರಿದು ಜೋರಾದ ಚಪ್ಪಾಳೆಯೊಂದಿಗೆ ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ನಂತರ ಇಬ್ಬರು ಉದ್ಯಮಿಗಳು ಎದ್ದು ನಿಂತು ಇಂದಿರಮ್ಮನಿಗೆ ಮಾಲಾರ್ಪಣೆ ಮಾಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿ ಅವರ ಸಾಧನೆಯನ್ನು ಬಾಯಿ ತುಂಬ ಹೊಗಳಿ ಬೆಳ್ಳಿಯ ಹೂವಿನ ಬುಟ್ಟಿಯನ್ನು ಅವರಿಗೆ ಸಮರ್ಪಿಸಿ ಎಲ್ಲರನ್ನು ಉದ್ದೇಶಿಸಿ 2 ಮಾತನಾಡಬೇಕೆಂದು ಕೋರಿಕೊಂಡರು. ಇಂದಿರಮ್ಮ ಎದ್ದು ನಿಂತು ಕಣ್ಣು ತುಂಬ ನೀರು ತಂದುಕೊಂಡು ತಮ್ಮ ಕರವಸ್ತ್ರವನ್ನು ಕಣ್ಣಿಗೊತ್ತಿ, ನನಗೇನು ಮಾತನಾಡಬೇಕೆಂದೇ ತೋರುತ್ತಿಲ್ಲ. ಎಲ್ಲರೂ ತಿಳಿದಿರುವಂತೆ ನಾನೇನು ಸಾಧಿಸಿಲ್ಲ. ನಾನೊಂದು ಹೆಣ್ಣು, ಆಶ್ರಯವಿಲ್ಲದೆ ಬದುಕಲಾರಲು ಎಂಬುದಕ್ಕೆ ನಾನು ಇಲ್ಲಿರುವುದೇ ಸಾಕ್ಷಿ. ಹೆಣ್ಣು ಆಸರೆ ಇಲ್ಲದೆ ಸಮಾಜದಲ್ಲಿ ಒಂಟಿಯಾಗಿ ಇರಲಾರಲು ಎನ್ನುವ ತನ್ನ ಸ್ವಂತ ಅನುಭವದಿಂದ ಈ ಆಶ್ರಮ ಪ್ರಾರಂಭಿಸಿದೆ. ಅದಕ್ಕೆ ಪೂರಕವಾಗಿ ಅಸಹಾಯಕ ಹೆಣ್ಣು ಮಕ್ಕಳು ಅವರವರ ಪರಿಶ್ರಮಕ್ಕೆ ತಕ್ಕಂತೆ ವಿದ್ಯೆ ಪಡೆದು ನೆಲೆ ಕಂಡುಕೊಂಡರು. ನಮ್ಮ ಸಂಸ್ಥೆಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಿರುವ ಗಣ್ಯ ವ್ಯಕ್ತಿಗಳಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಎಲ್ಲರ ಪ್ರೀತಿ ವಿಶ್ವಾಸವನ್ನು ನಾನು ಯಾವ ಮಾಪನದಿಂದಲೂ ಅಳೆಯಲಾಗುವುದಿಲ್ಲ. ಎಲ್ಲರ ಅಭಿಮಾನಕ್ಕೆ ನಾನು ಋಣಿಯಾಗಿರುವೆ ಎಂದು ಎಲ್ಲರಿಗೂ ವಂದಿಸಿ ಆಸೀನರಾದರು. ಆ ವರ್ಷ ಆಶ್ರಮದಲ್ಲಿ ಏರ್ಪಡಿಸಿದ ಕೆಲವು ಆಟಗಳಲ್ಲಿ ಗೆದ್ದಿರುವ ಹಾಗೂ ಶಾಲೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರುವ ಕೆಲವು ವಿದ್ಯಾರ್ಥಿನಿಯರಿಗೆ ಉದ್ಯಮಿಗಳೇ ನಗದು ರೂಪದ ಬಹುಮಾನ ವಿತರಿಸಿದರು. ಆಶ್ರಮದಲ್ಲಿ ಎಲ್ಲರಿಗೂ ಹಣ್ಣು ಹಂಪಲುಗಳನ್ನು ಹಂಚಿದರು. ಎಲ್ಲರಿಗೂ ಭೋಜನದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ವಿಜಯ, ಪ್ರೀತಿ, ಸುಮತಿ ಇಂದಿರಮ್ಮನಿಗೆ ಕೇಕ್ ತಿನ್ನಿಸುವ ಮೂಲಕ ಅವರೊಂದಿಗೆ ವಿಡಿಯೋ, ಫೋಟೋಗಳನ್ನು ತೆಗೆಸಿಕೊಳ್ಳುವುದರ ಮೂಲಕ ಸಂಭ್ರಮಪಟ್ಟರು. ತಮ್ಮ ರೂಮಿಗೆ ವಿಶ್ರಾಂತಿಗೆಂದು ಬಂದ ಇಂದಿರಮ್ಮ ತಾವು ಒದ್ದಿದ್ದ ಶಾಲನ್ನು ಮಡಿಸಿ ಬೀರುವಿನಲ್ಲಿಟ್ಟರು. ಆ ದಿನದ ಸಮಾರಂಭದ ಆನಂದವನ್ನು ಅನುಭವಿಸಿದ ಜೊತೆಗೆ ತಮ್ಮ ಜೀವನದ ಕೆಲವು ಕಹಿ ಘಟನೆಗಳನ್ನು ನೆನಪಿಸಿಕೊಳ್ತಾ ನೆನಪಿನ ಅಂಗಳಕ್ಕೆ ಜಾರಿದರು. ಇಂದಿರಮ್ಮನ ಹುಟ್ಟು ಹೆಸರು ಲಾವಣ್ಯ. ತಂದೆ ದೊಡ್ಡ ಜಮೀನ್ದಾರರು, ಶ್ರೀಮಂತ ಕುಟುಂಬ. ಹೆಸರೇ ಹೇಳುವಂತೆ ಲಾವಣ್ಯ ರೂಪದಲ್ಲಿ ಅಪ್ಸರೆ ಎಂದರೆ ತಪ್ಪಾಗಲಾರದು. ಬಿಳುಪಿನ ಬಣ್ಣ, ವಯಸ್ಸಿಗೆ ತಕ್ಕಂತೆ ಮೈಮಾಟ,
ನೋಡಲು ಸುರಸುಂದರಿಯಾಗಿ ನೋಡುವವರ ಕಣ್ಣಿಗೆ ಆಕರ್ಷಣೀಯವಾಗಿದ್ದಳು. ಸ್ವಾಭಾವಿಕವಾಗಿ ಬಾವುಕಳು, ಜೀವನದಲ್ಲಿ ಉನ್ನತವಾದ ಆಸೆಯ ಕನಸನ್ನು ಹೊತ್ತವಳು. ಓದುವುದರಲ್ಲಿ ಸಾಧಾರಣವಾಗಿದ್ದರೂ ಬೇರೆಲ್ಲ ಚಟುವಟಿಕೆಗಳಾದ ಪೇಂಟಿಂಗ್, ಸಂಗೀತ, ಕಸೂತಿ ಎಲ್ಲದರಲ್ಲೂ ನಿಪುಣನಾಗಿದ್ದಳು. ಕಾಲೇಜಿನಲ್ಲಿ ಹೋಮ್ ಸೈನ್ಸ್ ಅವಳ ಐಚ್ಛಿಕ ವಿಷಯವಾಗಿದ್ದರಿಂದ ಅಡುಗೆ ಕೆಲಸದಲ್ಲೂ ನಿಪುಣತೆ ಹೊಂದಿದ್ದಳು. ಒಳ್ಳೆ ಹಾಡುಗಾರ್ತಿಯಾಗಿದ್ದಳು. ಅವಳಲ್ಲಿರುವ ಆಸಕ್ತಿಗೆ ತಂದೆ ತಾಯಿ ಇಬ್ಬರೂ ಪ್ರೋತ್ಸಾಹಿಸುತ್ತಿದ್ದರು. ಒಬ್ಬಳೇ ಮಗಳಾಗಿ ಮುದ್ದಿನ ಕಣ್ಮಣಿಯಾಗಿ ಬೆಳೆದಳು. ಲಾವಣ್ಯಲ ರೂಪ, ಬುದ್ಧಿವಂತಿಕೆಯನ್ನು ಅಕ್ಕಪಕ್ಕದವರು ಹೊಗಳಿದಾಗ ತಂದೆ ತಾಯಿ ಜಂಬನಿಂದ ಹಿಗ್ಗುತ್ತಿದ್ದರು. ಲಾವಣ್ಯ ಏನೇ ಬೇಡಿಕೆ ಇಟ್ಟರೂ ಇಲ್ಲವೆನ್ನದೆ ಅವಳ ಆಸೆ ಪೂರೈಸಲು ತುದಿಗಾಲಲ್ಲಿ ನಿಂತಿದ್ದರು. ಅವಳಿಗಲ್ಲದೆ ನಾವು ಇನ್ಯಾರಿಗೆ ಮಾಡಬೇಕು? ಅವಳು ಸುಖವಾಗಿದ್ದರೆ ಸಾಕು ಎಂದು ತಂದೆ ತಾಯಿ ಆಶಿಸುತ್ತಿದ್ದರು. ಅವಳಿಗೆ ಗೆಳತಿಯರು ಬಹಳ. ಭಾನುವಾರ ಬಂದಿತೆಂದರೆ ಗೆಳತಿಯರೊಂದಿಗೆ ಜಾಲಿ ಟ್ರಿಪ್ ಹೋಗುವುದೆಂದರೆ ಅವಳಿಗೆ ಮಹದಾನಂದ. ಮನಸೋ ಇಚ್ಛೆ ಖರ್ಚು ಮಾಡುವುದು, ಏನು ಬೇಕೆಂದರೆ ಅದನ್ನು ತೆಗೆದುಕೊಳ್ಳುವುದು. ಹೋಟೆಲ್, ಸಿನಿಮಾ, ಶೋಕಿ, ತಿರುಗಾಟ ಅವಳಿಗೆ ಕಾಲ ಕಳೆಯಲು ಸಾಧನವಾಗಿತ್ತು. ಶಾಪಿಂಗ್ ಎಂದರೆ ಭಾಳ ಇಷ್ಟ. ಇರುವಷ್ಟು ದಿನ ಜೀವನದಲ್ಲಿ ಮೋಜು ಮಾಡಲೇಬೇಕು ಎನ್ನುವುದು ಅವಳ ಸಿದ್ಧಾಂತ. ಸಿನಿಮಾ ಹಾಡುಗಳ ಗಾಯಕ ಗಾಯಕಿಯರ ಕಂಠಸಿರಿಯನ್ನು ಅನುಕರಣೆ ಮಾಡಿ ಅವರದೇ ಶೈಲಿಯಲ್ಲಿ ಆಡಿದ ಲಾವಣ್ಯ ಎಲ್ಲರಿಂದಲೂ ಚಪ್ಪಾಳೆ, ಶಹಬ್ಬಾಸ್ ಗಿರಿ ಪಡೆಯುತ್ತಿದ್ದಳು. ಅವಳ ಪದವಿ ಮುಗಿಯುವುದರೊಳಗೆ ಅವಳ ಮದುವೆ ಮಾಡಬೇಕೆಂದು ಹಿರಿಯರು ಇಚ್ಛಿಸುತ್ತಿದ್ದರು. ಅವಳಿನ್ನು PUC ಓದುತ್ತಿರುವಾಗಲೇ ಅವಳಿಗೆ ವರಗಳು ಹುಡುಕಿಕೊಂಡು ಕೇಳಿಕೊಂಡು ಬರುತ್ತಿದ್ದವು. ಹತ್ತಿರದ ನೆಂಟರಿಷ್ಟರು ಬಂದು ಲಾವಣ್ಯಲ ಮದುವೆಯ ಬಗ್ಗೆ ಮಾತನಾಡಿದಾಗ ವಿದ್ಯೆ ಒಂದು ಘಟ್ಟಕ್ಕೆ ಬರಲಿ, ಅನಂತರ ಪ್ರಯತ್ನಿಸೋಣವೆಂದು ಅವಳ ತಂದೆ ತಾಯಿ ಹೇಳಿ ಕಳುಹಿಸುತ್ತಿದ್ದರು. ಅವಳ ಪದವಿ ಮುಗಿಯುತ್ತಿದ್ದಂತೆ ವರಗಳ ಮನೆಯವರು ತಮ್ಮ ಮನೆಗೆ ಲಾವಣ್ಯಳನ್ನು ತಂದುಕೊಳ್ಳಬೇಕೆಂದು ತಂದೆ ತಾಯಿಯರಾದ ಸರೋಜಮ್ಮ, ಗೋಪಾಲರಾವ್ ಬಳಿ ಹೇಳಿದಾಗ ಇಬ್ಬರಿಗೂ ಹಿಗ್ಗು. ತಮ್ಮ ಮಗಳು ಎಂತಹ ಅದೃಷ್ಟವಂತಳು! ಎಷ್ಟೋ ಜನ ಹೆಣ್ಣು ಹೆತ್ತವರು ಜಾತಕ, ಫೋಟೋ ಹಿಡಿದುಕೊಂಡು ಗಂಡಿನ ಮನೆಗಳಿಗೆ ಅಲೆದಾಡುತ್ತಾರೆ. ಆದರೆ ನಮ್ಮ ಲಾವಣ್ಯಳಿಗೆ ತಾವೇ ಹುಡುಕಿಕೊಂಡು ಬರುತ್ತಿದ್ದಾರೆಂದರೆ ಸಂತಸ ಅವರದು. ಸರೋಜಮ್ಮನವರ ದೂರದ ಸಂಬಂಧಿ ನಾಗೇಶರಾಯರು ಧನುಷ್ ಎಂಬ ವರನಿಗೆ ತಂದೆ ತಾಯಿ ಇಬ್ಬರೂ ಇಲ್ಲದೆ ಸಾಕಷ್ಟು ಆಸ್ತಿವಂತನೆಂದು ಲಾವಣ್ಯಲ ಜಾತಕ ಕೂಡಿ ಹುಡುಗಿಯನ್ನು ನೋಡಲು ಅವನು ಅತ್ತೆ ಮಾವನೊಂದಿಗೆ ಈ ಭಾನುವಾರ ಬರುತ್ತಾನೆಂದು ತಿಳಿಸಿದಾಗ ಸರೋಜಮ್ಮ, ಗೋಪಾಲರಾವ್ ಬಹಳ ಸಂಭ್ರಮಪಟ್ಟರು. ಆ ಭಾನುವಾರ ಮನೆಯ ತುಂಬ ಸಡಗರ. ವಿಶಾಲವಾದ ಬಂಗ್ಲೆ ವಿಶೇಷವಾಗಿ ಅಲಂಕಾರಗೊಂಡಿತ್ತು. ಹಾಲ್ನಲ್ಲಿ ಸೋಫಾ ಸೆಟ್ ಹಾಕಿ ನೆಲದ ಮೇಲೆ ರತ್ನಕಂಬಳಿ ಹಾಸಿದ್ದರು. ಅಡುಗೆಯವರಿಗೆ ಹೇಳಿ ವಿಶೇಷ ತಿಂಡಿ ಮಾಡಿಸಿದ್ದರು. ಸರೋಜಮ್ಮ ಪೀತಾಂಬರ ಸೀರೆ ಇಟ್ಟು ಕಾಸಿನ ಸರ, ಕೈತುಂಬ ಚಿನ್ನದ ಬಳೆಗಳಿಂದ ಅಲಂಕೃತರಾಗಿದ್ದರು. ಲಾವಣ್ಯವತಿಯಾಗಿದ್ದ ಲಾವಣ್ಯಲಿಗೆ ಯಾವ ಅಲಂಕಾರವೂ ಬೇಡವಾಗಿದ್ದರೂ ಸರಳವಾಗಿ ಮೇಕಪ್ ಮಾಡಿಕೊಂಡ ಮೆರೂನ್ ಕಲರ್ ರೇಷ್ಮೆ ಸೀರೆ, ಕೆಂಪಿನ ಸೆಟ್ ತೊಟ್ಟು, ಚಿನ್ನದ ಸರ, ಬಳೆಗಳಿಂದ ದೇವಕನ್ನಿಕೆಯಂತೆ ಕಂಗೊಳಿಸುತ್ತಿದ್ದಳು. ಧನುಷ್ನ ಸೋದರ ಮಾವ, ಅತ್ತೆ ಹಣ್ಣಿನ ಬುಟ್ಟಿಯೊಂದಿಗೆ ಕಾರಿನಿಂದ ಬಂದಿಳಿದರು. ಗೋಪಾಲರಾವ್ ದಂಪತಿಗಳು ನಗುಮುಖದಿಂದ ಅವರನ್ನು ಸ್ವಾಗತಿಸಿದರು. ಎಲ್ಲರೂ ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತರು. ಧನುಷ್ನನ್ನು ಪರಿಚಯಿಸಿದರು. ಹುಡುಗ ನೋಡಲು ಲಾವಣ್ಯಳಷ್ಟು ಚೆನ್ನಾಗಿರಲಿಲ್ಲ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ ಧನುಷ್ಗೆ ಲಾವಣ್ಯಳ ರೂಪವನ್ನು ನೋಡಿ ಅಪ್ಸರಣೆಯನ್ನು ಕಂಡಂತಾಯಿತು. ಏನು ರೂಪ! ಎಂತಹ ನೀಲಕೇಶರಾಶಿ! ನನ್ನನ್ನು ಒಪ್ಪುತ್ತಾಳೋ ಇಲ್ಲವೋ ಎನ್ನುವ ಪ್ರಶ್ನೆ ಒಂದು ಕ್ಷಣ ಅವನ ಮನದಲ್ಲಿ ಮೂಡಿತು. ಲಾವಣ್ಯ ತಿಂಡಿ ಕಾಫಿ ಕೊಟ್ಟು ರತ್ನಗಂಬಳೆ ಮೇಲೆ ಕುಳಿತು ಧನುಷ್ನನ್ನು ಒಂದು ಕ್ಷಣ ನೋಡಿ ನಿರಾಶಳಾದಳು. ಹಿರಿಯರ ಆದೇಶದಂತೆ ಲಾವಣ್ಯ ಪುರಂದರದಾಸರ ಪದವನ್ನು ಸುಶ್ರಾವ್ಯವಾಗಿ ಹಾಡಿದಾಗ ಎಲ್ಲರನ್ನೂ ಗಾನಲೋಕಕ್ಕೆ ಕರೆದೊಯ್ದಂತಾಯಿತು. ಅವಳು ಹಾಡು ನಿಲ್ಲಿಸಿದ ಮೇಲೂ ಎಲ್ಲರಿಗೂ ಮತ್ತೆ ಕೇಳುವ ಆಸೆ. ಧನುಷ್ ಅತ್ತೆ ಮಾವ ಇಬ್ಬರು ಲಾವಣ್ಯಳನ್ನು ಮೆಚ್ಚಿ ಒಳ್ಳೆಯ ಜೋಡಿ ಎಂದು ತೀರ್ಮಾನಿಸಿ ಅಲ್ಲೇ ತಮ್ಮ ಒಪ್ಪಿಗೆ ತಿಳಿಸಿ, ಯಾವುದಕ್ಕೂ ನಿಮ್ಮ ಮಗಳನ್ನು ಕೇಳಿ ನಮಗೆ ತಿಳಿಸಿ ಎಂದು ಹೇಳಿ ಹೊರಟರು. ಲಾವಣ್ಯಳ ಮನಸ್ಸಿಗೆ ಧನುಷ್ ಯಾಕೋ ಏನೋ ಇಡಿಸಲಿಲ್ಲ. ತನ್ನ ರೂಪದ ಮುಂದೆ ಅವನು ಸಪ್ಪೆ ಎನಿಸಿತು. ಅಲ್ಲದೆ ಅವಳು ಮದುವೆ ಬಗ್ಗೆ, ಜೀವನದ ಬಗ್ಗೆ ಮಹಾದಾಸೆ ಹೊಂದಿದ್ದಳು. ಮದುವೆಯಾದರೆ ಬಂಧನಕ್ಕೆ ಒಳಗಾದಂತೆ, ಸ್ವಾತಂತ್ರ್ಯ ಕಿತ್ತುಕೊಂಡಂತೆ. ತಾನು ಹೀಗೆ ಗೆಳತಿಯರ ಜೊತೆ ಮೋಜು ಮಾಡುವಂತೆ ಆಗ ಮಾಡಲಾಗುತ್ತದಾ? ಧನುಷ್ ಸ್ವಭಾವ ಹೇಗೋ ಏನೋ. ಇನ್ನು ಕೆಲವು ಗಂಡುಗಳ ನೋಡಿ ಮನಸ್ಸಿಗೆ ಒಪ್ಪಿಗೆಯಾದ ಮೇಲೆ ಮದುವೆ ಯೋಚನೆ ಮಾಡಬಹುದು. ಆತುರದ ನಿರ್ಧಾರ ಮಾಡುವುದು ಬೇಡವೆನಿಸಿತು. ತಾನು ಜೀವನದಲ್ಲಿ ಹೀಗಿರಬೇಕು, ಹಾಗಿರಬೇಕು ಎನ್ನುವ ಮಹಾದಾಸೆ ಹೊಂದಿರುವವಳು. ಹೀಗಿರುವಾಗ ನನ್ನ ಆಸೆಗೆ ಅಡ್ಡಿಪಡಿಸಿದರೆ ಎಂದು ಯೋಚಿಸುತ್ತಿದ್ದಳು. ಇತ್ತ ಲಾವಣ್ಯಳ ತಂದೆ ತಾಯಿ. ಧನುಷ್ ನೋಡಲು ಒಳ್ಳೆಯ ಹುಡುಗ, ಲಾವಣ್ಯಳಿಗೆ ಅನುರೂಪನಾದವರ. ಅತ್ತೆ ಮಾವ ನಾದಿನಿಯರ ಕಾಟ ಇಲ್ಲ. ಈ ಹುಡುಗನನ್ನು ಮದುವೆಯಾದರೆ ರಾಣಿಯ ಆಗಿರಬಹುದು ಎಂದು ಲಾವಣ್ಯಳಿಗೆ ತಿಳಿ ಹೇಳಿದರು.
ಲಾವಣ್ಯ ತನ್ನ ಆತ್ಮೀಯ ಗೆಳತಿಯರಿಗೆ ಧನುಷ್ ಫೋಟೋ ತೋರಿಸಿದಾಗ ಹುಡುಗ ಅಷ್ಟೇನು ಚೆನ್ನಾಗಿಲ್ಲ. ನೀನು ಮದುವೆ ವಿಚಾರದಲ್ಲಿ ಒಪ್ಪಿಗೆ ಕೊಟ್ಟು ಆತುರಪಟ್ಟೆ ಎನಿಸ್ತಿದೆ. ನಿನಗೆ ಇವನು ತಕ್ಕವನಲ್ಲ ಎಂದೆಲ್ಲ ಹೇಳಿದಾಗ ತನ್ನ ನಿರ್ಧಾರ ತಪ್ಪಾ ಎಂದು ಲಾವಣ್ಯ ಒಂದು ಕ್ಷಣ ಯೋಚಿಸಿ ಹೇಗೋ ಒಪ್ಪಿಗೆಯಾಗಿದೆ. ಜೀವನ ಹೇಗೆ ಬರುತ್ತದೋ ಹಾಗೆ ಹೊಂದಿಕೊಳ್ಳಬೇಕೆಂದು ನಿರ್ಧರಿಸಿ ಗೆಳತಿಯರ ಟೀಕೆಗೆ ಇರಲಿಬಿಡೆ, ಚೆನ್ನಾಗಿ ಬಾಳುವುದು ಮುಖ್ಯ ಎಂದು ಮಾತು ಮುಗಿಸಿದಳು. ಮದುವೆಯ ಸಿದ್ಧತೆಗಳು ಭರದಿಂದ ಸಾಗತೊಡಗಿದವು. ಲಾವಣ್ಯಳಿಗೆ ಭಾರಿ ಬೆಳೆಯ ಜರತಾರಿ ಸೀರೆ, ಮುತ್ತಿನ ನೆಕ್ಲೆಸ್, ಮುತ್ತಿನ ಬಳೆಗಳು, ಹವಳದ ಸೆಟ್ ಎಲ್ಲವನ್ನು ತೆಗೆದಿದ್ದರು. ಅದೇ ರೀತಿ ಧನುಷ್ ಮನೆಯಲ್ಲೂ ಅವರ ಅಂತಸ್ತಿಗೆ ತಕ್ಕ ಹಾಗೆ ಭರ್ಜರಿ ಸೀರೆ ಹಾಗೂ ಒಡವೆಗಳನ್ನು ಲಾವಣ್ಯಳಿಗೆ ಹಾಕಿದರು. ಪ್ರಸಿದ್ಧವಾದ ಛತ್ರದಲ್ಲಿ ಮದುವೆಯ ಏರ್ಪಾಡಾಗಿತ್ತು. ದಾರಿಯ ಮಂಟಪ ಅಲಂಕಾರಿಕವಾಗಿ ನೋಡಲು ಕಣ್ಣಿಗೆ ಮನೋಹರವಾಗಿತ್ತು. ಗೋಪಾಲರಾವ್ ಕಡೆ ಆತ್ಮೀಯ ಸ್ನೇಹಿತರು, ಗಣ್ಯ ವ್ಯಕ್ತಿಗಳು, ಬಂಧುಗಳು ಮದುವೆಗೆ ಬಂದು ವಧು ವರರನ್ನು ಹರಸಿ ಉಡುಗೊರೆಗಳನ್ನು ನೀಡಿದ್ದರು. ಬಂದವರೆಲ್ಲ ಅಡುಗೆಯ ರುಚಿಯ ಬಗ್ಗೆ, ವಿಶೇಷ ವೈಭವದ ಮದುವೆಯ ಬಗ್ಗೆ, ಜೋಡಿಯ ಬಗ್ಗೆ ಹೊಗಳುವವರೇ. ಎಲ್ಲರ ಸಮ್ಮುಖದಲ್ಲಿ ಲಾವಣ್ಯ ಧನುಷ್ ಮದುವೆ ವಿಜೃಂಭಣೆಯಿಂದ ನೆರವೇರಿತು. ವಿದೇಶಿ ಪ್ರಯಾಣ ಮಾಡಿ ತಮ್ಮ ಹನಿಮೂನ್ ದಿನಗಳನ್ನು ಕಳೆದರು. ಲಾವಣ್ಯ ಧನುಷ್ ತನ್ನ ವೈವಾಹಿಕ ಜೀವನ ಪ್ರಾರಂಭಿಸಲು ಲಾವಣ್ಯ ಧನುಷ್ನ ಹೊಸ ಬಂಗ್ಲೆಗೆ ಕಾಲಿಟ್ಟಳು. ಹೊಸ ಪರಿಸರ, ಹೊಸ ಮುಖಗಳು, ಇದೆಲ್ಲ ಅವಳಿಗೆ ಹೊಸದಾಗಿಯೇ ಇತ್ತು. ಧನುಷ್ ಸ್ವಭಾವತಃ ಮಿತಭಾಷಿ, ಯಾವ ಭಾವನೆಯನ್ನು ವ್ಯಕ್ತಪಡಿಸ್ತಿರಲಿಲ್ಲ. ಲಾವಣ್ಯ ಅಷ್ಟೇ ವಾಚಾಲಿ. ಗೆಳತಿಯರ ಜೊತೆ ಮಾತನಾಡುತ್ತಾ ತಮಾಷೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳಿಗೆ ಈ ಜೀವನ ಅವಳ ಪಾಲಿಗೆ ಬಂಗಾರದ ಪಂಜರವಾಗಿತ್ತು. ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟವೇ ಆಗುತ್ತಿತ್ತು. ಧನುಷ್ ಆರ್ಕಿಟೆಕ್ಟ್ ಆಗಿದ್ದರಿಂದ ಡಿಸೈನ್ ಪ್ಲ್ಯಾನ್ಗಾಗಿ ಕೆಲವೊಮ್ಮೆ ಬೇರೆ ಬೇರೆ ಊರುಗಳಿಗೆ ಹೋಗುವ ಸಂದರ್ಭವಿರುತ್ತಿತ್ತು. ಬೆಳಿಗ್ಗೆ ಧನುಷ್ ಆಫೀಸ್ಗೆ ಹೋದರೆ ರಾತ್ರಿಯೇ ಮನೆಗೆ ಬರುತ್ತಿದ್ದರು. ಬಿಡುವಿನ ವೇಳೆ ಹೆಂಡತಿಗೆ ಫೋನ್ ಮಾಡುವ, ವಿಚಾರಿಸುವ ಸ್ವಭಾವವೇ ಇರಲಿಲ್ಲ. ಮನೆಯ ಕೆಲಸಕ್ಕೆ ಆಳುಗಳು, ತೋಟ ನೋಡಿಕೊಳ್ಳಲು ಮಾಲಿಗಳಿದ್ದು ಅಡುಗೆ ಕೆಲಸವಷ್ಟೇ ಲಾವಣ್ಯಳಿಗೆ ಇರುತ್ತಿತ್ತು. ಅವಳಿಗೆ ಕಾಲ ಕಳೆಯುವುದು ಕಷ್ಟವಾಗುತ್ತಿತ್ತು. ಹೋಗಲಿ, ಕೆಲಸಕ್ಕಾದರೂ ಹೋಗೋಣವೆಂದು ಧನುಷ್ ಬಳಿ ಕೇಳಿದಾಗ, ಅಂತಸ್ತಿನ ವಿಚಾರ ಹೇಳಿ ನಿನ್ನ ಕೆಲಸಕ್ಕೆ ಹೋಗಿ ಜೀವನ ನಡೆಸುವಂಥದ್ದು ದರಿದ್ರವೇನಿದೆ? ನನ್ನ ಬಗ್ಗೆ ಬೇರೆಯವರು ತಪ್ಪು ತಿಳಿಯುತ್ತಾರೆ, ಏನೂ ಬೇಡ ಎಂದು ಬಿಟ್ಟ. ಆದರೆ ಹೇಗೆ ಕಾಲ ಕಳೆಯುವುದು? ಒಮ್ಮೆ ಪಕ್ಕದ ಮನೆಯ ಮಾಲಿನಿಯೊಂದಿಗೆ ಮಾತನಾಡುತ್ತಿದ್ದಾಗ, ನೀವೇಕೆ ನಮ್ಮ ಯೂತ್ ಕ್ಲಬ್ಗೆ ಸೇರಬಾರ್ದು? ಅಲ್ಲಿಗೆ ಬರುವವರೆಲ್ಲ ಹೈ ಸೊಸೈಟಿ ಜನ, ಜೊತೆಗೆ ಅಲ್ಲಿ ಹೆಚ್ಚಿನ ಮನೋರಂಜನೆ ಸಿಗುತ್ತದೆ, ಗಣ್ಯ ವ್ಯಕ್ತಿಗಳ ಪರಿಚಯವಾಗುತ್ತದೆ ಎಂದಾಗ ಲಾವಣ್ಯ ಕ್ಲಬ್ಗೆ ಸೇರುವುದಕ್ಕೆ ತನ್ನ ಗಂಡನನ್ನು ಒಪ್ಪಿಸಬೇಕೆಂದು ಸಂತಸದಿಂದ, ಖಂಡಿತ ನೀವು ಜೊತೆ ಇರುವುದರಿಂದ ನಾನು ಸೇರುತ್ತೇನೆ ಎಂದಳು. ಧನುಷ್ ಬಳಿ ಲಾವಣ್ಯ ತಾನು ಕ್ಲಬ್ಗೆ ಸೇರುವ ವಿಚಾರ ತಿಳಿಸಿದಾಗ, ಅರೆ, ಮನಸ್ಸಿನಿಂದಲೇ ಒಪ್ಪಿಗೆ ನೀಡಿದ. ಏಕೆಂದರೆ ತನ್ನ ಗೆಳತಿಯರ ಹೆಂಡತಿಯರ ಸ್ಟೇಟಸ್ಗೋಸ್ಕರ ಕ್ಲಬ್ಗಳಿಗೆ ಸೇರಿ ಅವುಗಳ ಬಗ್ಗೆ ಚರ್ಚಿಸುವುದನ್ನು ಕೇಳಿದ್ದ. ಧನುಷ್ ಕೆಲಸದ ಸಲುವಾಗಿ ಬೇರೆ ಊರುಗಳಿಗೆ ಹೋದಾಗ ಲಾವಣ್ಯ ಖುಷಿಯಿಂದಲೇ ಅವನೊಂದಿಗೆ ಹೋಗುತ್ತಿದ್ದಳು. ಆದರೆ ಅಲ್ಲಿಗೆ ಹೋದರೂ ಲಾಡ್ಜ್ನಲ್ಲಿ ಏಕಾಂಗಿಯಾಗಿ ಕಾಲ ಕಳೆಯಬೇಕಾಗುತ್ತಿತ್ತು. ಕಾರಣ ಅವನು ಹೋಗುವ ಕಡೆಗೆಲ್ಲ ತಾನು ಹೊರಡಲಾಗುತ್ತಿರಲಿಲ್ಲ. ಇಲ್ಲಿರುವಾಗಲೂ ಒಂಟಿ, ಮನೆಯಲ್ಲೂ ಒಂಟಿ. ಲಾಡ್ಜ್ನಲ್ಲಿ ಒಂಟಿಯಾಗಿರುವುದಕ್ಕಿಂತ ಮನೆಯಲ್ಲಿರುವುದೇ ವಾಸಿ ಎನಿಸಿ ಅವನು ಎಲ್ಲಿಗೆ ಕರೆದರೂ ನಿರಾಕರಿಸುತ್ತಿದ್ದಳು. ಈಗ ಧನುಷ್ ಒಪ್ಪಿದ ಕೂಡಲೇ ಸಂತಸದಿಂದ ಕ್ಲಬ್ಬಿಗೆ ಸೇರಿಕೊಂಡಳು. ಹೊಸ ಸದಸ್ಯಳಾಗಿ ಕ್ಲಬ್ಬಿಗೆ ಸೇರಿದ್ದ ಲಾವಣ್ಯಳಿಗೆ ಹೊಸದರಲ್ಲಿ ಮುಜುಗರವಾಯಿತಾದರೂ ಗೆಳತಿ ಮಾಲಿನಿ ಎಲ್ಲರನ್ನು ಪರಿಚಯಿಸಿದಾಗ ಒಬ್ಬೊಬ್ಬರೊಂದಿಗೆ ಬೆರೆತು ಪಳಗಿದಳು. ಒಂದು ದಿನ ಕ್ಲಬ್ಬಿಗೆ ಹೋಗದಿದ್ದರೆ ಅವಳಿಗೆ ಚಡಪಡಿಸುವಂತಾಗುತ್ತಿತ್ತು. ಎಲ್ಲರೊಂದಿಗೆ ಸೇರಿ ಕ್ಯಾರಮ್, ಟೇಬಲ್ ಟೆನ್ನಿಸ್, ಚೆಸ್ ಆಟಗಳನ್ನು ಆಡುತ್ತಿದ್ದಳು. ಅಲ್ಲಿಗೆ ಬರುವವರಲ್ಲಿ ಮದುವೆಯಾಗಿರುವವರು, ಆಗದವರು, ವಯಸ್ಸಾದವರು ಇರುತ್ತಿದ್ದರು. ಲಾವಣ್ಯಲ ಆಟದ ಜೊತೆಗೆ ವೈಭವ್ ಎನ್ನುವ ಉತ್ಸಾಹಿ ಯುವಕ ಜೊತೆಯಾದ. ಎಲ್ಲರಿಗೂ ಅವನೇ ಕೇಂದ್ರ ಬಿಂದು, ಆಕರ್ಷಣೆಗೆ ಕಾರಣ, ನೋಡಲು ಸುಹೃದ್ರೂಪಿ. ಅವನು ಅಲ್ಲಿರುವಷ್ಟು ಹೊತ್ತು ಮಾತನಾಡುತ್ತಾ ನಗಿಸ್ತಿದ್ದ. ಅವನ ಸನಿಹವೆಂದರೆ ಲಾವಣ್ಯಳಿಗೆ ಭಾಳ ಇಷ್ಟ. ಅವನಿಗೂ ಲಾವಣ್ಯಲ ಜೊತೆ ಕಾಲ ಕಳೆಯುವುದೆಂದರೆ ಸಂತಸ. ಸಿನಿಮಾ ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡುವುದರಲ್ಲಿ ವೈಭವ್ ಎತ್ತಿದ ಕೈ. ಅವನಿಗೆ ಧ್ವನಿ ಕೂಡಿಸುತ್ತಿದ್ದದು ಲಾವಣ್ಯ. ಹೀಗಾಗಿ ಅವರಿಬ್ಬರ ಜೋಡಿ ಎಲ್ಲರಿಗೂ ಇಷ್ಟ. ಅವನು ಅವಳ ಜೊತೆ ರಾಜಕೀಯ, ಸಂಗೀತದ ಬಗ್ಗೆ ಚರ್ಚಿಸ್ತಿದ್ದ. ಒಮ್ಮೆ ಕ್ಲಬ್ನಲ್ಲಿ ಕ್ಯಾರಮ್ ಆಡುತ್ತಾ ಲಾವಣ್ಯಳಿಗೆ ತಲೆಸುತ್ತಿದ್ದಂತಾಗಿ ವೈಭವ್ ಅವಳ ಬಳಿ ಧಾವಿಸಿ ಬಂದು ಅವಳನ್ನು ಮನೆಗೆ ಬಿಟ್ಟು ಬಂದ. ಆಫೀಸ್ನಿಂದ ಮನೆಗೆ ಬಂದದನು. ಹೇಗೋ ಲಾವಣ್ಯ ಈ ಹೊತ್ತಿನಲ್ಲಿ ಮನೆಯಲ್ಲಿರುವುದಿಲ್ಲ. ತಾನೇ ಮನೆ ಬೀಗ ತೆಗೆಯಬೇಕೆಂದುಕೊಂಡ. ಆದರೆ ಮನೆ ಬಾಗಿಲು ತೆರೆದಿರುವುದನ್ನು ಕಂಡು ಆಶ್ಚರ್ಯವಾಗಿ ಒಳಬಂದ ಹೆಂಡತಿ ಮಲಗಿರುವುದನ್ನು ನೋಡಿ ವಿಚಾರಿಸಿದಾಗ ತಲೆಸುತ್ತುವ ವಿಚಾರ ತಿಳಿದು ಅವಳನ್ನು ವೈದ್ಯರ ಬಳಿ ಕರೆದೊಯ್ದ. ಲಾವಣ್ಯ ಗರ್ಭಿಣಿ ಎಂದು ಡಾಕ್ಟರ್ ತಿಳಿಸಿದರು. ಧನುಷ್ ಯಾವ ಭಾವನೆಯನ್ನು ವ್ಯಕ್ತಪಡಿಸಲಿಲ್ಲ. ಗಂಡ ಸಂತೋಷ ಪಡುತ್ತಾನೆಂದು ತಿಳಿದಿದ್ದ ಲಾವಣ್ಯಳಿಗೆ ಶಾಕ್ ಆಯಿತು. ಗಂಡನ ನಡವಳಿಕೆ ಅವಳಿಗೆ ಆಶ್ಚರ್ಯ, ಬೇಸರವೆರಡೂ ಆಯಿತು.
ತಾನು ತಂದೆಯಾಗುತ್ತಿದ್ದೇನೆಂದು ತಿಳಿದು ಬೇರೊಬ್ಬ ಈ ವ್ಯಕ್ತಿ ಈ ಜಾಗದಲ್ಲಿದ್ದರೆ ಎಷ್ಟೊಂದು ಸಂಭ್ರಮಪಟ್ಟು ಅದನ್ನು ಹೆಂಡತಿಯೊಂದಿಗೆ ಹಂಚಿಕೊಳ್ಳುತ್ತಿದ್ದ. ಸಂತೋಷವನ್ನಾಗಲಿ ದುಃಖವನ್ನಾಗಲಿ ವ್ಯಕ್ತಪಡಿಸದ ತನ್ನ ಗಂಡನನ್ನು ಅರ್ಥ ಮಾಡಿಕೊಳ್ಳುವುದೇ ಅಸಾಧ್ಯ ಎನಿಸಿ ಯಾವುದಕ್ಕೂ ಎಲ್ಲದಕ್ಕೂ ಕೇಳಿಕೊಂಡು ಬಂದಿರಬೇಕು ಎಂದು ನಿಟ್ಟುಸಿರು ಬಿಟ್ಟಳು. ಗಂಡನ ಈ ನಿರ್ಲಿಪ್ತತೆ ಅವಳಿಗೆ ನಿರಾಶೆ ತಂದಿತ್ತು. ಸಂತಸದ ಈ ವಿಚಾರವನ್ನು ಅವಳು ತನ್ನ ತಂದೆ ತಾಯಿಗೆ ತಿಳಿಸಿದಾಗ ಸಂಭ್ರಮಪಟ್ಟು ಅವರು, ಬಸುರಿ ಬಯಕೆ ಏನಿರುತ್ತದೆಯೋ ಏನೋ, ನಿನ್ನ ನೋಡಿಕೊಳ್ಳಲು ಹಿರಿಯರು ಯಾರೂ ಇಲ್ಲ, ಇಲ್ಲಿಗೆ ಬಾ, ಒಂದು ತಿಂಗಳಾದರೂ ಇಲ್ಲಿದ್ದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗುವೆಯಂತೆ ಎಂದು ಇಬ್ಬರು ಬಂದು ಲಾವಣ್ಯಳನ್ನು ತವರು ಮನೆಗೆ ಕರೆದೊಯ್ದರು. ಲಾವಣ್ಯ ತವರಿನಲ್ಲಿ 7 ತಿಂಗಳುಗಳಿದ್ದರೂ ಗಂಡ ಫೋನ್ ಮಾಡಲಿಲ್ಲ. ಅವಳನ್ನು ನೋಡಿಕೊಂಡು ಹೋಗಲು ಬರಲಿಲ್ಲ. ಅವಳಿಗೆ ನಿರಾಶೆಯಾಯಿತು. ತಾಯಿಯ ಆರೈಕೆಯಲ್ಲಿ ಲಾವಣ್ಯ ದುಂಡಗಾದಳು. ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಗಂಡ ತಕ್ಷಣ ಮಗುವನ್ನು ನೋಡಲು ಬರುತ್ತಾನೆಂದು ನಿರೀಕ್ಷೆಯಲ್ಲಿದ್ದಳು. ಆದರೆ ನಾಮಕರಣ ದಿನ ಧನುಷ್ ಬಂದ. ಗಂಡು ಮಗುವಾಗುತ್ತದೆಂದು ಭಾಳ ಆಸೆಯಾಗಿದೆ ಎಂದಷ್ಟೇ ಹೇಳಿದ. ಆಗ ಅರ್ಥವಾಯಿತು, ಗಂಡು ಮಗುವಾಗಿದ್ದರೆ ಆ ದಿನವೇ ನೋಡಲು ಗಂಡ ಬರುತ್ತಿದ್ದ ಎಂದು. ಮಗುವಿಗೆ ಸೌಜನ್ಯ ಎಂದು ಹೆಸರಿಟ್ಟರು. ತಾಯಿಯಂತೆ ಸೌಜನ್ಯ ರೂಪದಲ್ಲೂ ಬಣ್ಣದಲ್ಲೂ ಅವಳನ್ನೇ ಹೋಲುತ್ತಿದ್ದಳು. ತುಂಬ ಮುದ್ದಾಗಿದ್ದಳು. ಮಗು ದೊಡ್ಡದಾಗುತ್ತಿದ್ದಂತೆ ಲಾವಣ್ಯ ಗಂಡನ ಮನೆಗೆ ಬಂದಳು. ಮಗುವನ್ನು ನೋಡಿಕೊಳ್ಳಲು ಹೆಂಗಸರನ್ನು ನೇಮಿಸಿದ್ದರಿಂದ ಲಾವಣ್ಯಳಿಗೆ ಹೆಚ್ಚಿಗೆ ಕೆಲಸವೂ ಇರುತ್ತಿರಲಿಲ್ಲ. ಹೀಗಾಗಿ ಬಹಳ ದಿನಗಳ ನಂತರ ಕ್ಲಬ್ಬಿಗೆ ಹೋಗುವ ಮನಸ್ಸಾಯಿತು. ಮಗುವನ್ನು ಸುಂದರಮ್ಮನ ಬಳಿ ಬಿಟ್ಟು ಮತ್ತೆ ಕ್ಲಬ್ಬಿಗೆ ಹೋದ ಲಾವಣ್ಯಳನ್ನು ಎಲ್ಲರೂ ಆತ್ಮೀಯತೆಯಿಂದ ಸ್ವಾಗತಿಸಿದರು. ವೈಭವ್ ಅವಳ ಕೈ ಕುಲುಕಿ, ನೀವೊಂದು ಮಗುವಿನ ತಾಯಿ ಎಂದು ಪ್ರಮಾಣ ಮಾಡಬೇಕು. ಮೊದಲು ಹೇಗಿದ್ದರೂ ಈಗಲೂ ಹಾಗೇ ಇದ್ದೀರಾ, ಆದರೆ ಮೊದಲಕ್ಕಿಂತ ಈಗ ಇನ್ನೂ ಆಕರ್ಷಕವಾಗಿ ಕಾಣುತ್ತೀರಾ ಎಂದ. ವೈಭವ್ ನ ಕಣ್ಣು ಲಾವಣ್ಯಳನ್ನು ಹೆಚ್ಚು ಹಿಂಬಾಲಿಸುತ್ತಿತ್ತು. ಧನುಷ್ನಲ್ಲಿ ಕಾಣದ ಆಸಕ್ತಿ, ಪ್ರೀತಿಯನ್ನು ಲಾವಣ್ಯ ವೈಭವ್ನಲ್ಲಿ ಕಂಡಳು. ನಮ್ಮ ಕ್ಲಬ್ಬಿಗೆ ನೀವು ಬಂದಿರುವುದು ಹೊಸ ಕಲೆ ಬಂದಂತಾಗಿದೆ ಎಂದು ಅವಳನ್ನು ಹೊಗಳಿದ. ಕ್ಲಬ್ನ ಪ್ರತಿಯೊಬ್ಬರೂ ಲಾವಣ್ಯಳನ್ನು ಆತ್ಮೀಯತೆಯಿಂದ ಮಾತನಾಡಿಸಿ, ಮಗು ಹುಟ್ಟಿದ್ದಕ್ಕೆ ಪಾರ್ಟಿ ಕೊಡಬೇಕು, ನಿಮ್ಮ ಮಗುವನ್ನು ನೋಡಬೇಕೆಂದು ಬಲವಂತ ಮಾಡಿದಾಗ ಗಂಡ ಪಾರ್ಟಿ ಎಂದರೆ ಏನನ್ನುತ್ತಾನೋ ಏನೋ ಎಂಬ ಸಂಶಯದಿಂದ ಆಗಲಿ ಎಂದಷ್ಟೇ ಹೇಳಿದಳು. ಮನೆಗೆ ಬಂದ ಲಾವಣ್ಯ ಗಂಡನಿಗೆ ಪಾರ್ಟಿಯ ವಿಚಾರ ಹೇಳಿದಾಗ ಆಗಲಿ ಎಂದ. ಏಕೆಂದರೆ ಅವನಿಗೂ ಆಫೀಸ್ನ ಗೆಳೆಯರು ಬಂಧುಗಳು ಮಗುವಿನ ಪಾರ್ಟಿ ಕೇಳುತ್ತಿದ್ದರು. ಇದು ಅವನ ಸ್ವಾಭಿಮಾನದ ಪ್ರಶ್ನೆಯಾದ್ದರಿಂದ ಹೇಗೋ ಮನೆ ವಿಶಾಲವಾಗಿದೆ. ಮನೆ ಮುಂದಿನ ಲಾನ್ನಲ್ಲಿ ಏರ್ಪಡಿಸೋಣ. ದೊಡ್ಡ ಹೋಟೆಲ್ನಿಂದ ಊಟ ತಿಂಡಿ ತರಿಸೋಣ. ನಿನ್ನ ಕ್ಲಬ್ನ ಗೆಳೆಯರನ್ನು ನೀನು ಆಹ್ವಾನಿಸು, ನನ್ನ ಆತ್ಮೀಯರನ್ನು ನಾನು ಕರೆಯುತ್ತೇನೆ ಎಂದು ಹೇಳಿದಾಗ ಒಪ್ಪಿದನಲ್ಲ ಎಂಬ ಸಮಾಧಾನದಿಂದ ಉಸಿರು ಬಿಟ್ಟಳು. ಆ ಭಾನುವಾರ ಲಾವಣ್ಯಲ ಮನೆಯಲ್ಲಿ ಭರ್ಜರಿ ಔತಣ ಏರ್ಪಾಡಾಗಿತ್ತು. ಬಣ್ಣದ ದೀಪಗಳಿಂದ ಮನೆ ಭವ್ಯವಾಗಿ ಅಲಂಕೃತಗೊಂಡಿತ್ತು. ಲಾವಣ್ಯ ಕೆಂಪು ಬಣ್ಣದ ಜರಿಸೀರೆ ಹೊಟ್ಟು ಅದಕ್ಕೆ ಹೊಂದುವ ಕೆಂಪಿನ ಒಡವೆ ಸೆಟ್ ಧರಿಸಿ ಎಲ್ಲರ ಕಣ್ಣಿಗೆ ಅಪ್ಸರೆಯಂತೆ ಕಾಣುತ್ತಿದ್ದಳು. ಸೌಜನ್ಯ ಮುದ್ದಾಗಿ ಜರಿಲಂಗ ಹಾಕಿಕೊಂಡು ಮನೆ ತುಂಬ ಓಡಾಡಿ ಎಲ್ಲರನ್ನೂ ಆಕರ್ಷಿಸುತ್ತಿದ್ದಳು. ಲಾವಣ್ಯ ತನ್ನ ಗೆಳೆಯರನ್ನೆಲ್ಲ ಪರಿಚಯಿಸಿದಳು. ಬಂದವರೆಲ್ಲ ಸೌಜನ್ಯರನ್ನು ಹೊಗಳಿದ್ದೇ ಹೊಗಳಿದ್ದು. ಧನುಷ್ ತನ್ನ ಆತ್ಮೀಯರನ್ನು ಪರಿಚಯಿಸಿ ತಡವಾಗಿ ಬಂದ ವೈಭವ್ ಎಲ್ಲರ ಗಮನ ಸೆಳೆದ. ಆಕರ್ಷಣೀಯವಾಗಿ ಮನ್ಮಥನಂತೆ ಕಾಣುತ್ತಿದ್ದ. ವೈಭವ್ ತಾನೇ ಮುಂದಾಗಿ ಸೌಜನ್ಯಲನ್ನು ಎತ್ತಿಕೊಂಡು, ನಿಮ್ಮ ಮಗಳು ನಿಮ್ಮಂತೆಯೇ ಭಾಳ ಮುದ್ದಾಗಿದ್ದಾಳೆ. ನಾನೇ ಒಂದು ದಿನ ಹೇಳದೆ ಕೇಳದೆ ಹಾರಿಸಿಕೊಂಡು ಹೋದರೆ ನೀವು ನನ್ನನ್ನು ಆಕ್ಷೇಪಿಸಬಾರದು ಎಂದು ಮಗುವಿನ ಕೆನ್ನೆಗೆ ಮುತ್ತನಿತ್ತ. ಅವಕ್ಕಾದ ಲಾವಣ್ಯ ಧನುಷ್ ಇಬ್ಬರು ಅವನ ಮಾತಿಗೆ ಆಶ್ಚರ್ಯಚಕಿತರಾದರು. ಅವನ ಹೆಚ್ಚಿನ ಆಸಕ್ತಿಯನ್ನು ಲಾವಣ್ಯನ ಮೇಲೆ ತೋರಿಸುತ್ತಿದ್ದಾನೆಂದು ಅವನ ನಡವಳಿಕೆಯಿಂದ ಧನುಷ್ ತಿಳಿದುಕೊಂಡ. ಅದರ ಲಾವಣ್ಯ ವಾಚಾಲಿ, ಎಲ್ಲರೊಂದಿಗೆ ಸಹಜವಾಗಿ ಬೆರೆಯುವುದರಿಂದ ವೈಭವ್ ವಿನೋದವಾಗಿ ಮಾತನಾಡುತ್ತಾನೆ ಹೊರತು ಯಾವ ಕೆಟ್ಟ ಉದ್ದೇಶವಿರಲಾರದೆಂದು ಸಮಾಧಾನ ಪಟ್ಟುಕೊಂಡ. ಎಲ್ಲರನ್ನೂ ಊಟಕ್ಕೆ ಆಹ್ವಾನಿಸಿದರು. ಅವರ ಕೈ ಕುಲುಕಿದ ಎಲ್ಲರೂ ಔತಣಕೂಟ ಚೆನ್ನಾಗಿತ್ತು ಎಂದು ಮಗುವಿಗೆ ಉಡುಗೊರೆ ಕೊಟ್ಟು ಹೊರಟರು. ಆದರೆ ಹೆಚ್ಚು ಹೊತ್ತು ಸೌಜನ್ಯಲ ಜೊತೆ ಕಾಲ ಕಳೆದವನು ವೈಭವ್. ಅವನಿಗೆ ಧನುಷ್ ಮುಂದೆ ಸೌಜನ್ಯಲನ್ನು ಎಷ್ಟು ಹೊಗಳಿದರೂ ಸಾಲದು. ಹೊರಡುವ ಮುಂಚೆ ಸೌಜನ್ಯಲಿಗೆ ಚಿನ್ನದ ಸರ ಕೊಡುವುದರ ಜೊತೆಗೆ ಲಾವಣ್ಯಲಿಗೆ ಚಿನ್ನದ ನೆಕ್ಲೆಸ್ ಉಡುಗೊರೆ ನೀಡಿದ. ನನ್ನ ಮಗಳಿಗೆ ಕೊಡಬೇಕಾದದ್ದು ಸರಿ, ಆದರೆ ನನ್ನ ಹೆಂಡತಿಗೆ ಯಾಕೆ ಉಡುಗೊರೆ ಎಂದು ಧನುಷ್ ಕೇಳಿದಾಗ, ಏನಿಲ್ಲ, ಒಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಗೆ ಕೊಡದಿರುವುದು ಸರಿಯಲ್ಲ ಎಂದು ಇಬ್ಬರಿಗೂ ತಂದೆ ಎಂದು ವೈಭವ್ ಮಾತನ್ನು ತೇಲಿಸಿಬಿಟ್ಟ. ಅದಾದ ನಂತರ ಆಗಾಗ್ಗೆ ವೈಭವ್ ಲಾವಣ್ಯಲ ಮನೆಗೆ ಬರುವುದು ಜಾಸ್ತಿ ಆಯಿತು. ನಿಮ್ಮ ಮಗಳು ನನ್ನನ್ನು ಎಷ್ಟು ಆಕರ್ಷಿಸಿ ಬಿಟ್ಟಿದ್ದಾಳೆ ಎಂದು ಸೌಜನ್ಯಳಿಗಾಗಿ ಗಿಫ್ಟ್ ತರುವುದರ ಜೊತೆಗೆ ಲಾವಣ್ಯಲಿಗೂ ಸೀರೆ ಅಲಂಕಾರ ಸಾಮಗ್ರಿಗಳನ್ನು ತಂದು ಕೊಡ್ತಿದ್ದ. ಹೊರಗೆ ಕರೆದುಕೊಂಡು ಹೋಗುವ, ತನ್ನೊಡನೆ ಆಟವಾಡುತ್ತಾ ಕಾಲ ಕಳೆಯುವ ವೈಭವ್ ಅಂಕಲ್ ಎಂದರೆ ಸೌಜನ್ಯಳಿಗೆ ಭಾಳ ಇಷ್ಟ. ಏಕೆಂದರೆ ತಂದೆಯಾಗಿ ಒಂದು ದಿನವೂ ಧನುಷ್ ಮಗಳನ್ನು ಹತ್ತಿರ ಕರೆದು ಎತ್ತಿ ಮುದ್ದಿಸುತ್ತಿರಲಿಲ್ಲ, ಅವಳ ಜೊತೆ ಕಾಲ ಕಳೆಯುತ್ತಿರಲಿಲ್ಲ, ಹೊರಗೆ ಕರೆದುಕೊಂಡು ಹೋಗುತ್ತಿರಲಿಲ್ಲ. ಈ ಎಲ್ಲ ಕೊರತೆ ತುಂಬಿದವನು ವೈಭವ್. ಅದರಿಂದ ಅವನ ಬರುವಿಕೆ ಸೌಜನ್ಯಳಿಗೆ ಭಾಳ ಇಷ್ಟ.
ಒಮ್ಮೆ ಲಾವಣ್ಯ, ಯಾಕೆ ವೈಭವ್ ನೀವು ಇನ್ನೂ ಮದುವೆಯಾಗಿಲ್ಲ? ನೋಡಲು ಎಷ್ಟು ಸ್ಮಾರ್ಟ್ ಆಗಿದ್ದೀರಾ ಎಂದು ಕೇಳಿದಳು. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ನನಗೆ ಮದುವೆಯಾಗಿ ಈ ಬಂಧನಕ್ಕೆ ಸಿಲುಕುವ ಆಸೆ ಇಲ್ಲ. ಇರುವಷ್ಟು ದಿನ ಜೀವನ ಎಂಜಾಯ್ ಮಾಡಿ ಕಾಲ ಕಳೆಯಬೇಕೆಂಬ ಆಸೆ ಅಷ್ಟೇ. ನಮ್ಮ ತಂದೆ ತಾಯಿ ತುಂಬ ಬಲವಂತ ಮಾಡಿ ಸಾಕಷ್ಟು ಹೆಣ್ಣುಗಳನ್ನು ತೋರಿಸಿದರು. ಆದರೆ ನಾನೇ ಯಾವುದನ್ನೂ ಒಪ್ಪಲಿಲ್ಲ. ಕಡೆಗೆ ನಿರ್ಧಾರವಾಗಿ ಹೇಳಿಬಿಟ್ಟೆ, ನಾನು ಮದುವೆಯಾಗುವುದಿಲ್ಲ. ಹೇಗಿದ್ದರೂ ನನ್ನ ತಮ್ಮ ಆಕಾಶ್ ಇದ್ದಾನೆ, ಅವನನ್ನು ಮದುವೆ ಮಾಡಿ. ನೀವು ನನಗಾಗಿ ಕೊರಗುವುದು ಬೇಡವೆಂದೆ. ಸದ್ಯಕ್ಕೆ ನನ್ನನ್ನು ಹೆಣ್ಣು ನೋಡು ಎಂದು ಬೇಡಿಸುತ್ತಿಲ್ಲ, ಗೆದ್ದೆ. ಈಗ ನೋಡಿ, ನಿಮ್ಮಂತಹ ಸುಂದರವಾದ ಹೆಣ್ಣು ನನ್ನ ಜೊತೆ ಕಾಲ ಕಳೆಯಲು ಇರುತ್ತೀರಾ. ಹಾಗೆ ಕ್ಲಬ್ನಲ್ಲೂ ಎಲ್ಲರೂ ನನ್ನ ಸ್ವಭಾವ ಮೆಚ್ಚಿ ನನ್ನೊಂದಿಗೆ ಆಟವಾಡಲು ಬರುತ್ತಾರೆ. ಇದೇ ನಿಜವಾದ ಜೀವನ ಅಲ್ವಾ ಎಂದಾಗ ಬಹಳ ವಿಚಿತ್ರ ನಡವಳಿಕೆಯ ವ್ಯಕ್ತಿ ಎನಿಸಿತು ಲಾವಣ್ಯಳಿಗೆ. ಅದರಿಂದ ಹೆಚ್ಚಿಗೆ ಕೆದಗುವ ಗೋಜಿಗೆ ಹೋಗಲಿಲ್ಲ. ಧನುಷ್ ಇತ್ತೀಚೆಗೆ ಆಫೀಸ್ಗೆಂದು ಲಾವಣ್ಯಳಿಗೆ ಹೇಳಿ ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ವೈಭವ್ ಇವರ ಮನೆಗೆ ಬರುತ್ತಿದ್ದ. ಸಾಲದಕ್ಕೆ ವೈಭವ್ನ ಕಾರು ಸದಾ ನಿಮ್ಮ ಮನೆ ಮುಂದೆಯೇ ಇರುತ್ತದೆ. ಅವನು ನಿಮಗೆ ಹತ್ತಿರದ ಸಂಬಂಧಿನ ಅಥವಾ ನೀವಿಲ್ಲದಿರುವಾಗ ಬರುತ್ತಾನೆ. ಏನು ಕಾರಣ ಎಂದು ಧನುಷ್ನ ಮನೆಯ ಅಕ್ಕಪಕ್ಕದವರು ಪ್ರಶ್ನಿಸಿದಾಗ ಅವನಿಗೆ ಬಹಳ ಮುಜುಗರವೆನಿಸಿ, ಲಾವಣ್ಯ ಈ ವಿಚಾರವಾಗಿ ಏನು ಹೇಳಿಲ್ವಲ್ಲ ಎನಿಸಿ ಮೊದಲ ಬಾರಿಗೆ ಅವಳ ಬಗ್ಗೆ ಅನುಮಾನ ಪ್ರಾರಂಭವಾಯಿತು. ಅಂದು ರಾತ್ರಿ ಧನುಷ್, ವೈಭವ್ ನಾನಿಲ್ಲದ ವೇಳೆಯಲ್ಲಿ ಸದಾ ನಮ್ಮ ಮನೆಗೆ ಬರ್ತಾನಂತೆ. ಯಾಕೆ, ಅವನಿಗೆ ಮನೆ ಮಠ ಏನು ಇಲ್ವಾ? ಅವನಿಗೆ ಹೇಳುವವರು ಕೇಳುವವರು ಅಪ್ಪ ಅಮ್ಮ ಯಾರೂ ಇಲ್ವಾ ಎಂದು ಲಾವಣ್ಯಳನ್ನು ಖಾರವಾಗಿ ಕೇಳಿದ. ಆಶ್ಚರ್ಯದಿಂದ ಲಾವಣ್ಯ ಅವನಡಿಗೆ ನೋಡಿ, ಅವನಿಗೆ ಎಲ್ಲರೂ ಇದ್ದಾರೆ. ಅವನು ನಮ್ಮ ಮಗಳಿಗಾಗಿ ಬರುತ್ತಾನೆ. ಅವಳು ಮುದ್ದು ಮಾತುಗಳನ್ನು ಕೇಳುತ್ತಾ ಅವಳೊಂದಿಗೆ ಆಟವಾಡುತ್ತಾ ಕಾಲ ಕಳೆಯುತ್ತಾನೆ. ಅವನ ಮೇಲೆ ನಿಮಗೇಕೆ ಎಲ್ಲಿಲ್ಲದ ಸಂಶಯ? ನನ್ನ ಮೇಲೆ ನಿಮಗೆ ಸಂಶಯನಾ? ಯಾರೋ ಏನೋ ಹೇಳಿದ್ರೆಂದು ನೀವ್ಯಾಕೆ ತಲೆಕೆಡಿಸ್ಕೊಳ್ತೀರಾ? ಅಥವಾ ಮನೆಗೆ ಬರುವವರನ್ನು ಬರಬೇಡವೆಂದು ಹೇಳುವುದು ಎಷ್ಟು ನ್ಯಾಯ? ವೈಭವ್ ಹೇಳಿ ಕೇಳಿ ಶ್ರೀಮಂತ. ಕರಗಲಾಗದಷ್ಟು ಆಸ್ತಿ ಇತ್ತು. ಅವನು ಎಷ್ಟು ಖರ್ಚು ಮಾಡಿದರೂ ಲೆಕ್ಕ ಕೇಳುವವರಿಲ್ಲ. ಅವನ ಹೆಸರಿನಲ್ಲಿ ಕಂಪನಿ ಇದ್ದು ಅವನ ಕೆಲಸಕ್ಕೆ ಹೋಗುವ ಪ್ರಮೇಯವೇ ಇಲ್ಲ. ಅವನ ಅಸಿಸ್ಟೆಂಟ್ ಹರ್ಮುಗಮ್ ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದ. ದಿನಕ್ಕೆ ಲಾಭ ಬರುತ್ತಿತ್ತು. ಅವನಿಗೆ ಹೆಚ್ಚಿನ ಜವಾಬ್ದಾರಿಯೂ ಇಲ್ಲದೆ ಆರಾಮವಾಗಿ ದಿನ ಕಳೆಯುತ್ತಿದ್ದ. ಸೌಜನ್ಯ ತಾಯಿಯಂತೆ ಕಲೆಯಲ್ಲಿ ಆಸಕ್ತಿ ಹೊಂದಿದ್ದಳು. ಅವಳ ಆಸಕ್ತಿಯನ್ನು ಗಮನಿಸಿದ ಲಾವಣ್ಯ ಅವಳನ್ನು ಸಂಗೀತ ನೃತ್ಯ ಶಾಲೆಗೆ ಸೇರಿಸಿದಳು. ಬೆಳಿಗ್ಗೆ ಶಾಲೆಗೆ ಹೋಗಿ ಸಂಜೆ ವೇಳೆ ಸಂಗೀತ ನೃತ್ಯ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ರಾತ್ರಿ ಮನೆಗೆ ಬರುತ್ತಿದ್ದಳು. ಧನುಷ್ ಆಗಾಗ್ಗೆ ಕೆಲಸದ ವಿಚಾರವಾಗಿ ಬೇರೆ ಬೇರೆ ಊರಿಗೆ ಹೋಗುವ ವಿಚಾರ ವೈಭವ್ಗೆ ತಿಳಿದಿತ್ತು. ಅವನು ಹೆಚ್ಚಾಗಿ ಲಾವಣ್ಯಲ ಮನೆಯಲ್ಲಿ ಕಳೆಯತೊಡಗಿದ. ಅವಳು ಅಕಸ್ಮಾತ್ ಬೇಜಾರು ಮಾಡಿಕೊಂಡಿದ್ದರೆ, ಯಾಕೆ ಲಾವಣ್ಯ, ಮುಖ ಕಲೆಗುಂದಿದೆ, ನೀನು ಸಪ್ಪೆ ಮುಖದಿಂದಿದ್ದರೆ ನನ್ನಿಂದ ನೋಡೋಕ್ಕೆ ಆಗೋಲ್ಲ ಎಂದು ಅವಳನ್ನು ಹುರಿದುಂಬಿಸಿ ಆಸೆ ಚಟಾಕಿ ಆರಿಸಿ ಅವಳು ಲವಲವಿಕೆಯಿಂದಿರುವಂತೆ ಮಾಡಿ ಹೊರಗೆ ಎಲ್ಲಿಯಾದರೂ ಸುತ್ತಾಡಿಸಿಕೊಂಡು ಬರುತ್ತಿದ್ದ. ಅವನ ಸಾನ್ನಿಧ್ಯ ಅವಳಿಗೂ ಖುಷಿ ತರುತ್ತಿತ್ತು. ಸದಾ ಅವನ ಜೊತೆ ಇರಬೇಕೆಂದು ಆದಮ್ಯ ಆಸೆ ಅವಳಿಗಿತ್ತು. ಸಾಲದಕ್ಕೆ ಧನುಷ್ ನಿರಾಸಕ್ತಿ. ಅವನು ಹೊರಗೆಲ್ಲೂ ಕರೆದೊಯ್ಯುತ್ತಿರಲಿಲ್ಲ. ಅವಳಿಗೂ ಹೊರಗೆ ಸುತ್ತಾಡುವ ಆಸೆ ಮೊದಲಿನಿಂದಲೂ ಇದ್ದುದರಿಂದ ವೈಭವ್ ಅವಳ ಆಸೆಗೆ ಪುಷ್ಟಿ ಕೊಡ್ತಿದ್ದ. ಧನುಷ್ ಲಾವಣ್ಯರ ನಡುವೆ ಮಧುರ ದಾಂಪತ್ಯವಿಲ್ಲ ಎನ್ನುವುದು ವೈಭವ್ಗೆ ಬೇಗನೆ ತಿಳಿಯಿತು. ದಿನಕ್ಕೆ ಇಬ್ಬರು ಆಕರ್ಷಿತರಾಗತೊಡಗಿದರು. ಒಬ್ಬರನ್ನೊಬ್ಬರು ಬಿಟ್ಟಿರಲಾರೆನ್ನುವ ಸ್ಥಿತಿ ತಲುಪಿದರು. ಅಲ್ಲದೆ ಮಗಳು ಬೆಳಿಗ್ಗೆ ಹೋದರೆ ರಾತ್ರಿ ಮನೆಗೆ ಬರುವ ವಿಚಾರ ಇಬ್ಬರಿಗೂ ತಿಳಿದಿದ್ದರಿಂದ ಇಬ್ಬರು ಪರಸ್ಪರ ತಪ್ಪು ಹೆಜ್ಜೆ ಇಟ್ಟು ಇಬ್ಬರು ಜಾರಿದರು. ವೈಭವ್ ಅಂಕಲ್ ತನಗಾಗಿಯೇ ಬರುತ್ತಾರೆಂದು ಮೊದಲು ತಿಳಿದಿದ್ದ ಸೌಜನ್ಯಳಿಗೆ ಈಗ ಬುದ್ಧಿ ತಿಳಿದ ಮೇಲೆ ತನ್ನ ತಾಯಿ ತಪ್ಪು ಹೆಜ್ಜೆ ಇಟ್ಟಿದ್ದಾಳೆ, ತಂದೆಗೆ ಮೋಸ ಮಾಡುತ್ತಿದ್ದಾಳೆಂದು ತಿಳಿಯಿತು. ಒಮ್ಮೆ ಅವಳು, ಅಂಕಲ್, ಅಪ್ಪ ಇದ್ದಾಗ ನೀವು ಬರುವುದೇ ಇಲ್ಲ, ಯಾಕೆ? ನೀವು ಅಪ್ಪನಿಗೆ ಕ್ಲೋಸ್ ಫ್ರೆಂಡಾ ಅಥವಾ ಅಮ್ಮನಿಗ ಎಂದು ಕೇಳಿಯೇ ಬಿಟ್ಟಳು. ಅವರಿಬ್ಬರಿಗೆ ಮುಖಕ್ಕೆ ಹೊಡೆದಂತಾಯಿತು ಅವಳ ಮಾತು. ಅಪ್ಪನನ್ನು ಕೇಳಿದರೆ ಅವರು ನಮ್ಮನ್ನು ಬೇಕಾದ ಕಡೆಗೆಲ್ಲ ಕರೆದುಕೊಂಡು ಹೋಗುತ್ತಿರಲಿಲ್ವಾ ಎಂದು ಲಾವಣ್ಯಳನ್ನು ಕೇಳಿದಳು ಸೌಜನ್ಯ. ಆಗಲ್ಲ ಸೌಜನ್ಯ, ಅಪ್ಪನಿಗೆ ಎಲ್ಲಿ ಬಿಡುವಿರುತ್ತೆ? ಅವರು ಕೆಲಸದಲ್ಲಿ ಸದಾ ಬ್ಯುಸಿಯಾಗಿರ್ತಾರೆ. ಟೂರು ಅಂತ ಯಾವಾಗಲೂ ಹುರೂರು ಸುತ್ತಿರುತ್ತಾರೆ. ಅವರು ಹೋದ ಜಾಗಕ್ಕೆಲ್ಲ ಹೋಗಲು ಆಗುತ್ತಾ? ನಮಗೆ ಬೋರ್ ಆಗಬಾರ್ದೆಂದು ಅಂಕಲ್ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆಂದು ಮಗಳಿಗೆ ಹೇಳಲು ಪ್ರಯತ್ನಿಸಿದರು. ಮಗಳಿಗೆ ಬುದ್ಧಿ ಇದೆ, ಅವಳು ನಮ್ಮಿಬ್ಬರನ್ನು ಗಮನಿಸುತ್ತಿದ್ದಾಳೆಂಬ ಅರಿವು ಲಾವಣ್ಯಳಿಗಾಯಿತು. ಮಗಳ ಕಣ್ಣು ತಪ್ಪಿಸಿ ವೈಭವ್ ಜೊತೆ ಸುತ್ತಾಡುತ್ತಾ ಅವನ ಮೇಲೆ ಅನುರಕ್ತಳಾದ ಲಾವಣ್ಯ ತನ್ನ ಮನಸ್ಸಿನ ಜೊತೆ ಶೀಲವನ್ನು ಅವನಿಗರ್ಪಿಸಿ ತೃಪ್ತಿ ಹೊಂದಿದಳು. ಊರಿನಿಂದ ಬಂದ ಧನುಷ್ ತನ್ನ ಹೆಂಡತಿಯ ನಡವಳಿಕೆಯಲ್ಲಿ ಬದಲಾವಣೆಯಾಗಿದೆ ಎಂದು ಗಮನಿಸಿದ. ತಾನು ಊರಿನಲ್ಲಿ ಇಲ್ಲದಿರುವಾಗ ಏನೋ ನಡೆಯುತ್ತಿದೆ ಎಂದು ತಿಳಿಯಲು ತಡವಾಗಲಿಲ್ಲ. ಲಾವಣ್ಯ ತಪ್ಪಿಸ್ತಳಂತೆ ಗಂಡನ ಕಣ್ಣು ತಪ್ಪಿಸಿ ಓಡಾಡಲಾರಂಭಿಸಿದಳು. ನಿಧಾನವಾಗಿ ಧನುಷ್ ಮಗಳ ಬಳಿ ಕೇಳಿದಾಗ ಅವಳು ತನಗೆ ತಿಳಿದಿರುವುದನ್ನೆಲ್ಲ ಅವನಿಗೆ ಹೇಳಿ, ಪಪ್ಪ, ನೀನು ಇನ್ನು ಮೇಲೆ ಹೆಚ್ಚಾಗಿ ಟೂರ್ ಪ್ರೋಗ್ರಾಮ್ ಹಾಕಿಕೊಳ್ಬೇಡ. ಅಮ್ಮ ಸದಾ ವೈಭವ್ ಅಂಕಲ್ ಜೊತೆ ಓಡಾಡ್ತಾರೆ. ನನ್ನ ಗೆಳತಿಯರೆಲ್ಲ ಅವರ ಬಗ್ಗೆ ಏನೇನೋ ಮಾತನಾಡಿಕೊಳ್ಳುತ್ತಾರೆ. ನನಗೆ ಸ್ಕೂಲಿಗೆ ಹೋಗುವುದಕ್ಕೆ ಬೇಜಾರು ಎಂದೆಲ್ಲ ಹೇಳಿದಳು.
ಅವನ ಸಂಶಯ ನಿಜವಾಯಿತು. ವೈಭವ್ನ ಸಿರಿ ಸಂಪತ್ತು, ಆಕರ್ಷಕ ಮೈಕಟ್ಟಿಗೆ ಲಾವಣ್ಯ ಆಕರ್ಷಿತಳಾಗಿ ತಪ್ಪು ದಾರಿ ತಿಳಿಯುತ್ತಿದ್ದಾಳೆ ಎಂದುಕೊಂಡ. ನಿಜಾಂಶ ತಿಳಿಯದೆ ತಾನು ಯಾವ ತೀರ್ಮಾನಕ್ಕೂ ಬರಬಾರದೆಂದು ನಿರ್ಧರಿಸಿದ. ತಾನು ಕೈ ಹಿಡಿದ ತನ್ನ ಪ್ರೀತಿಯ ಹೆಂಡತಿಯ ಶೀಲದ ಬಗ್ಗೆ ಶಂಕಿಸಬಾರದು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂದು ತೀರ್ಮಾನಿಸಿದ. ಸುಮ್ಮನೆ ಫೋನ್ನಲ್ಲಿ ಸಂಭಾಷಿಸುತ್ತಿರುವವನಂತೆ ನಾನು ನಾಳೆಯೇ ಹೊರಡುತ್ತೇನೆ. ಏನು, 1 ವಾರವಾದರೂ ಇರಬೇಕಾಗುತ್ತಾ? ಏನು ಮಾಡೋದು? ದೊಡ್ಡ ಬಿಲ್ಡಿಂಗ್ನ ಇಂಟೀರಿಯರ್ ಡೆಕೋರೇಷನ್ ಎಂದರೆ ನಮಗೆ ಕಷ್ಟವಾದರೂ ಸರ್ವಿಸ್ ಕೊಡುವುದು ನಮ್ಮ ಕರ್ತವ್ಯ ಅಲ್ವಾ ಎಂದು ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡುವಂತೆ ನಟಿಸಿದ. ನಂತರ ಲಾವಣ್ಯಳಿಗೆ, ನಾನು ನಾಳೆ ಬೆಳಿಗ್ಗೆ ಹೈದರಾಬಾದ್ಗೆ ಹೋಗಬೇಕು, ಬರುವುದು 1 ವಾರವಾದರೂ ಆಗ್ಬೋದು, ನನ್ನ ಬಟ್ಟೆ ಜೋಡಿಸಿದು ಎಂದು ಹೇಳಿ ಅವಳನ್ನು ಗಮನಿಸಿದ. ಲಾವಣ್ಯಳಿಗೆ ಗಂಡ ತನ್ನನ್ನು ಬಿಟ್ಟು 1 ವಾರ ಟೂರ್ಗೆ ಹೋಗ್ತಾನೆ ಎನ್ನುವ ಬೇಸರಕ್ಕೆ ಬದಲಾಗಿ ವೈಭವ್ನನ್ನು ಕರೆಸಿಕೊಳ್ಬಹುದಲ್ಲ ಎನ್ನುವ ಸಂತೋಷ ಅವಳ ಮುಖದಲ್ಲಿ ಮೂಡಿತು. ಅವಳಲ್ಲಾದ ಬದಲಾವಣೆಯನ್ನು ಅವನು ಗಮನಿಸದೇ ಇರಲಿಲ್ಲ. ಲಾವಣ್ಯಳಿಗೂ ದಿನೇ ದಿನೇ ವೈಭವ್ನ ಸನಿಹ, ಸೆಳೆತ ಜಾಸ್ತಿಯಾಗಿ ಅವನನ್ನು ಬಿಟ್ಟಿರಲಾರದ ಸ್ಥಿತಿ. ಮಗಳು ಸ್ಕೂಲ್ಗೆ ಹೋದ ತಕ್ಷಣ ವೈಭವ್ಗೆ ತಿಳಿಸಿ ಕರೆಸಿಕೊಂಡಳು. ಅಕ್ಕಪಕ್ಕದವರೆಲ್ಲ ಕಿಟಕಿಯಲ್ಲಿ ನೋಡಿ, ಇದೇನು ಗೃಹಿಣಿಯರು ಮಾಡುವ ಕೆಲಸವ, ಗಂಡ ಹೊರಗೆ ಹೋಗುತ್ತಿರುವುದೇ ಕಾಯುತ್ತಿದ್ದಳು ಎಂದೆಲ್ಲ ಮಾತನಾಡಲಾರಂಭಿಸಿದರು. ಇದ್ಯಾವುದರ ಪರಿವೇ ಇಲ್ಲದೆ ಲಾವಣ್ಯಳಿಗೆ ಆಗ ಬೇಕಾಗಿದ್ದು ವೈಭವ್ನ ಸನಿಹ. ಒಳಬಂದ ವೈಭವ್ ತನ್ನ ಕೂಲಿಂಗ್ ಗ್ಲಾಸ್ ಕಾರ್ ಕೀಯನ್ನು ವರಂಡ ಟೀಪಾಯ್ ಮೇಲಿಟ್ಟು ಲಾವಣ್ಯಳನ್ನು ಬಳಸಿ ಹಿಡಿದು ಅವಳನ್ನು ರೂಮ್ಗೆ ಕರೆದೊಯ್ದ. ಇಬ್ಬರೂ ಒಬ್ಬರನ್ನೊಬ್ಬರು ಅಲಂಘಿಸುತ್ತಾ ಪ್ರಪಂಚವನ್ನೇ ಮರೆತಿದ್ದರು. ಸದ್ದು ಮಾಡದೆ ಒಳಬಂದ ಧನುಷ್ ಹೆಂಡತಿಗೆ ತಿಳಿಯಬಾರದೆಂದು ತನ್ನ ಕಾರನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಒಳಬಂದ. ಕಿಟಕಿಯ ಪರದೆ ಸರಿಸಿ ನೋಡಿದ ಧನುಷ್ಗೆ ಅಲ್ಲಿಯ ದೃಶ್ಯ ಅಸಹ್ಯವಾಗಿ ತಲೆಸುತ್ತಿದಂತಾಯಿತು. ಸ್ವಂತ ಹೆಂಡತಿ ಬೇರೊಬ್ಬನ ಅಪ್ಪುಗೆಯಲ್ಲಿದ್ದರೆ ಕಣ್ಣಾರೆ ಕಂಡ ಯಾವ ಗಂಡ ತಾನೇ ಸಹಿಸಿಕೊಳ್ಳುತ್ತಾನೆ? ಮಾತುರಣಂ ನಾ ಭಯಂ ನಾ ಲಜ್ಜ ಎಂಬಂತೆ ತನ್ನ ಅನುಮಾನ ನಿಜವಾಯಿತು. ಭಾರವಾದ ಹೃದಯದಿಂದ ಧನುಷ್ ಹೊರಬಂದು ಹತ್ತಿರದಲ್ಲೇ ಇದ್ದ ಪಾರ್ಕ್ನಲ್ಲಿ ಕಲ್ಲಿನ ಮೇಲೆ ಕುಳಿತು ಯೋಚಿಸಲಾರಂಭಿಸಿದ. ನಾನು ಯಾವುದರಲ್ಲಿ ಅವಳಿಗೆ ಕಡಿಮೆ ಮಾಡಿದ್ದೆ? ಊಟ, ತಿಂಡಿ, ಶ್ರೀಮಂತಿಕೆಯ ಜೀವನ, ಹಾಳು ಕಾಳುಗಳು, ಭವ್ಯವಾದ ಮನೆ, ಸಂಪತ್ತು, ಮುದ್ದಾದ ಮಗಳು ಎಲ್ಲವೂ ಇದ್ದು ಈ ರೀತಿ ಅನ್ಯ ಮಾರ್ಗ ಹಿಡಿದಿರುವ ಹೆಂಡತಿಯ ಬಗ್ಗೆ ಅಸಹ್ಯವಾಯಿತು. ಅವಳು ಬೇಸರ ಎಂದಾಗ ಕ್ಲಬ್ಬಿಗೆ ಹೋಗಲು ಅನುಮತಿ ನೀಡಿದೆ. ಅವಳು ಕೇಳಿದ್ದಕ್ಕೆ ಇಲ್ಲವೆನ್ನದೆ ತೆಗೆದುಕೊಟ್ಟೆ. ಬಹುಶಃ ನಾನು ಅವಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಟ್ಟು ತಪ್ಪು ಮಾಡಿದೆ ಅನಿಸಿತು. ಅವಳಲ್ಲಿ ನಂಬಿಕೆ ಇಟ್ಟು ಕ್ಲಬ್ಬಿಗೆ ಕಳಿಸಿದ್ದು ಈ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿದೆ. ಒಂದು ಮಗುವಿನ ತಾಯಿಯಾಗಿ ಹೀಗೆ ನಡತೆ ಕೆಟ್ಟ ಕೆಲಸ ಮಾಡುತ್ತಿರುವ ಅವಳ ಬಗ್ಗೆ ಇದ್ದ ಗೌರವವೆಲ್ಲ ನಶಿಸಿ ಹೋಯಿತು. ನನ್ನ ಮಾನ ಮರ್ಯಾದೆಯೆಲ್ಲ ಮಣ್ಣು ಪಾಲು ಮಾಡಿದಳು. ಇಂಥವಳ ಮಗಳು ಎಂದರೆ ನನ್ನ ಮಗಳಿಗೆ ಈ ಸಮಾಜದಲ್ಲಿ ಯಾವ ಸ್ಥಾನ ಸಿಗುತ್ತದೆ ಎಂದು ಕಿಂಚಿತ್ ಯೋಚನೆ ಮಾಡುವ ವ್ಯವಧಾನವು ಇವಳಲ್ಲಿ ಇಲ್ಲವಾಯಿತು. ಯಾವಾಗ ವೈಭವ್ ಇವಳಿಗೆ ನೆಕ್ಲೆಸ್ ತಂದು ಕೊಟ್ಟನೋ ಆಗಲೇ ಅವನ ಮೇಲೆ ಅನುಮಾನವಿತ್ತು. ಆದರೆ ಶ್ರೀಮಂತಿಗೆ ಗತ್ತು ತೋರಿಸಲು ಹಾಗೆ ಮಾಡಿದ ಎಂದುಕೊಂಡಿದ್ದೆ. ಆದರೆ ಹೀಗೇನು? ಧನುಷ್ ನೋವಿನ ಹೃದಯದಿಂದ ಕಣ್ಣು ಮುಚ್ಚಿ ಕುಳಿತ. ಲಾವಣ್ಯಳ ಜೊತೆಗಿನ ಒಡನಾಟ, ಸಂಬಂಧ ಎಲ್ಲವೂ ಕಣ್ಣಾಮುಚ್ಚಾಲೆಯ ಅಥವಾ ಕನಸ ಎನಿಸಿ ಧನುಷ್ ಎಲ್ಲ ನೆನಪುಗಳನ್ನು ಕೊಡವಿಕೊಂಡು ಒಂದು ನಿರ್ಧಾರ ಮಾಡಿ ಇದೇ ಸರಿ ಎಂದು ಪಾರ್ಕ್ನಿಂದ ಹೊರಬಂದ. ಕ್ಲಬ್ಬಿನಿಂದ ಎಲ್ಲರೂ ಊಟಿಗೆ ಟ್ರಿಪ್ ಹೋಗುತ್ತಿದ್ದೇವೆ, 1 ವಾರವಾಗಬಹುದು, ಸೌಜನ್ಯಳನ್ನು ನೋಡಿಕೊಳ್ಳಲು ರೇಖಾಳಿಗೆ ಹೇಳಿದ್ದೇನೆ ಎಂದು ಲಾವಣ್ಯ ಹೇಳಿದಾಗ ಯಾವ ಭಾವವನ್ನು ವ್ಯಕ್ತಪಡಿಸದೆ ಧನುಷ್ ಹೊರನಡೆದ. ಇದ್ಯಾವುದು ತಿಳಿಯದ ಲಾವಣ್ಯ ಬಹುಶಃ ಗಂಡನಿಗೆ ಆಫೀಸ್ ಕೆಲಸದ ಒತ್ತಡವಿರಬೇಕೆಂದು ತನ್ನ ಊಟಿಯ ಪ್ರವಾಸಕ್ಕೆ ಸಿದ್ಧಳಾಗತೊಡಗಿದಳು. ಇತ್ತ ಧನುಷ್ 1 ವಾರ ಕೆಲಸಕ್ಕೆ ರಜೆ ನೀಡಿ ಮಗಳ ಜೊತೆಯಲ್ಲಿ ಕಾಲ ಕಳೆಯಲು ನಿರ್ಧರಿಸಿದ. ತಾಯಿಯ ಸ್ಥಾನ ಸರಿಯಾಗಿ ನಿಭಾಯಿಸದ ಲಾವಣ್ಯ ತಾನು ತಂದೆಯಾಗಿ ಒಂದು ದಿನವೂ ಮಗಳನ್ನು ಎತ್ತಿ ಆಡಿಸಲಿಲ್ಲ, ಮುದ್ದಾಡಲಿಲ್ಲ. ಈಗಲಾದರ ಮಗಳಿಗೆ ಬೇಸರವಾಗದಂತೆ ಅವಳ ಜೊತೆ ತಾನು ಮಗುವಾಗಿ ನಕ್ಕು ನಲಿದ. ಸೌಜನ್ಯಳಿಗೆ ಆಶ್ಚರ್ಯವಾದರೂ ಅಪ್ಪನ ಈ ಬದಲಾವಣೆ ಅವಳಲ್ಲಿ ಖುಷಿ ತುಂಬಿ ಉತ್ಸಾಹ ಮೂಡಿಸಿತ್ತು. ಇಬ್ಬರು ಕ್ಯಾರಂ, ಚದುರಂಗ ಆಡಿದರು. ಮಗಳ ಜೊತೆ ಹೋಟೆಲ್ಗೆ ಹೋಗಿ ಅವಳು ಇಷ್ಟಪಡುವ ತಿಂಡಿ ತಿನಿಸಿ ಅವಳನ್ನು ಖುಷಿಪಡಿಸಿದ. ಅಂದು ರಾತ್ರಿ ಊಟಿಯಿಂದ ವಾಪಸ್ ಬಂದ ಲಾವಣ್ಯ ತುಂಬ ಉತ್ಸಾಹದಿಂದ ಪ್ರವಾಸದ ಅನುಭವಗಳನ್ನೆಲ್ಲ ರಸವತ್ತಾಗಿ ವರ್ಣಿಸುತ್ತಿದ್ದಳು. ಧನುಷ್ ಮುಖದಲ್ಲಿ ವ್ಯಂಗ್ಯ ಹಾಗೂ ಅವಳ ಬಗ್ಗೆ ತಾತ್ಸಾರವಿತ್ತು. ಯಾವ ಆಸಕ್ತಿಯನ್ನು ತೋರಿಸದೆ ನಿರ್ವಿಕಾರನಾಗಿದ್ದ. ಮಾರನೆಯ ಬೆಳಿಗ್ಗೆ ಧನುಷ್ ಆಫೀಸ್ಗೆ ಹೊರಡಲು ತಯಾರಾಗುತ್ತಿದ್ದ. ಲಾವಣ್ಯ ಪೇಪರ್ ಓದುತ್ತಾ ಕುಳಿತಿದ್ದವಳು ತಟ್ಟನೆ ಓಡಿ ಹೋಗಿ ಹತ್ತಿರದ ವಾಶ್ ಮಿಷನ್ನಲ್ಲಿ ವಾಂತಿ ಮಾಡುತ್ತಿದ್ದದನ್ನು ಕಂಡ ಧನುಷ್ ಶೂ ಬಿಚ್ಚಿ ಹತ್ತಿರ ಬಂದು ಏನಾಯಿತು ಎಂದ. ಲಾವಣ್ಯ ಸಹಜವೆಂಬಂತೆ ಏನಿಲ್ಲ, ಬಹುಶಃ ಊಟಿಯ ನೀರು ಗಾಳಿಯ ವ್ಯತ್ಯಾಸದಿಂದ ಹೀಗಾಗಿರಬೇಕು, ಇವತ್ತೊಂದು ದಿನ ರೆಸ್ಟ್ ತೆಗೆದುಕೊಂಡ್ರೆ ಸರಿ ಹೋಗ್ತದೆ ಎಂದಾದರೂ ಬಿಡದೆ ಧನುಷ್ ಅವಳನ್ನು ಹತ್ತಿರದ ಪರಿಚಯರ ವೈದ್ಯರ ಬಳಿ ಕರೆತಂದ.
ಅವರು ಅವಳನ್ನು ಪರೀಕ್ಷಿಸಿ ಹೊರಬಂದು ಧನುಷ್ನನ್ನು ಅಭಿನಂದಿಸಿ ಲಾವಣ್ಯ ಗರ್ಭಿಣಿ ಎಂದು ತಿಳಿಸಿದಾಗ ಒಂದು ಕ್ಷಣ ಅವನ ಹೃದಯ ದಸಕ್ಕೆಂದಿತು. ಸಂತೋಷಕ್ಕಿಂತ ಶಾಕ್ ಆಯಿತು. ಏಕೆಂದರೆ ಅವನ ಮತ್ತು ಅವಳ ನಡುವಿನ ಸಂಬಂಧ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಖಂಡಿತ ಈ ಮಗು ತನ್ನದಲ್ಲ ಎಂದು ಖಚಿತಪಡಿಸಿಕೊಂಡ ಧನುಷ್ ನರ್ಸಿಗೆ ತನಗೆ ಆಫೀಸ್ನಿಂದ ಕರೆ ಬಂದಿದೆ, ಹೋಗಬೇಕೆಂದು ಹೇಳಿ ಕಾರಿನಲ್ಲಿ ಕುಳಿತು ಬಹುದೂರ ಗೊತ್ತು ಗುರಿ ಇಲ್ಲದೆ ದಾರಿ ಸವೆಸಿ ಒಂದು ಮರದಡಿ ಕಾರನ್ನು ನಿಲ್ಲಿಸಿ ಅಲ್ಲಿಯೇ ಕುಳಿತ. ಒಂದು ಕ್ಷಣ ಅವನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಧನುಷ್ ಬಹಳ ದುಃಖದಿಂದ ಚಿಂತಾಕ್ರಾಂತನಾಗಿ ಸೌಂದರ್ಯವತಿಯಾದ ಹೆಂಡತಿ ತನಗೆ ಸಿಕ್ಕಿದ್ದಾಳೆ ಎನ್ನುವ ಹೆಮ್ಮೆಗಿಂತ ಹೆಂಡತಿ ದಾರಿ ತಪ್ಪಿದಾಗ ಗಂಡನ ಮರ್ಯಾದೆ ಏನಾಗಬಹುದೆಂದು ಅವರಿವರ ಬಳಿ ಕೇಳಿದ್ದ. ಆದರೆ ಈಗ ತನ್ನ ಪರಿಸ್ಥಿತಿ ಬಿಸಿ ತುಪ್ಪ ಉಗುಳುವ ಹಾಗಿಲ್ಲ, ನುಂಗುವ ಹಾಗಿಲ್ಲ. ಈಗಾಗಲೇ ಹಲವರಿಗೆ ತಿಳಿದು ಹೋಗಿದೆ. ಈ ವಿಚಾರ ತನ್ನ ಆಫೀಸ್ನಲ್ಲಿ ತಿಳಿದು ಮಾನ ಮರ್ಯಾದೆ ಹೋಗುವುದಕ್ಕಿಂತ ಮುಂದೆ ತಾನು ಮಾಡಬೇಕಾದದ್ದು ಸಾಕಷ್ಟಿದೆ ಎನಿಸಿದವನಿಗೆ ಇನ್ನು ತನ್ನ ಪಾಲಿಗೆ ಲಾವಣ್ಯ ಮುಗಿದ ಅಧ್ಯಾಯ. ಅವಳ ಮೇಲೆ ಕನಿಕರ ಪ್ರೀತಿ ಯಾವುದೂ ಇಲ್ಲದೆ ಎಲ್ಲವೂ ಸತ್ತು ಹೋಗಿದೆ. ಅವಳು ನಾನಿಟ್ಟಿದ್ದ ನಂಬಿಕೆಗೆ ದ್ರೋಹ ಮಾಡಿ ನನ್ನನ್ನು ಅವಮಾನಿಸಿದ್ದಕ್ಕೆ ಅವಳಿಗೆ ಆಸ್ತಿಯು ಸಿಗದಂತೆ ಮಾಡಿ ಅವಳಿಗೆ ತಕ್ಕ ಪಾಠ ಕಲಿಸಬೇಕೆಂದು ತೀರ್ಮಾನಿಸಿದ. ಧನುಷ್ ತನ್ನ ಮನೆಯ ದಾಖಲೆ, ಪುಸ್ತಕ, ಅವಳ ಹೆಸರಿನಲ್ಲಿ ಇಟ್ಟಿದ್ದ ಎಲ್ಲ ಹಣಕಾಸಿನ ವ್ಯವಹಾರವನ್ನು ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡ. ಅವಳು ಜೀವನದಲ್ಲಿ ತನಗೆ ಮಾಡಿದ ಮೋಸ ಇನ್ಯಾರಿಗೂ ಆಗದಿರಲಿ ಎಂದು ತೀರ್ಮಾನಿಸಿದ. ಹಿಂದೆ ಅವನಿಗೆ 10 ವರ್ಷಗಳ ಕಾಲ ಹೊರದೇಶಕ್ಕೆ ಕಾಂಟ್ರಾಕ್ಟ್ಗೆ ಹೋಗಲು ವ್ಯವಹಾರ ನಡೆದಿತ್ತು. ಅದಕ್ಕೆ ತಕ್ಕಂತೆ ಅವನು ಅದಕ್ಕೆ ಒಪ್ಪಿ ಹೋಗುವುದೆಂದು ನಿರ್ಧರಿಸಿದ. ಇದು ಅವಳಿಂದ ದೂರವಾಗಲು ದೇವರೇ ಒದಗಿಸಿಕೊಟ್ಟಿರುವ ಅವಕಾಶವೆಂದು ತಿಳಿದ ಧನುಷ್ ಅವಳಿಗೇನೂ ತಿಳಿಸದೆ ಅವಳಿಗೊಂದು ಸುದೀರ್ಘ ಪತ್ರ ಬರೆದ. ಅದರಲ್ಲಿ, ನಾನು ನಿನ್ನ ರೂಪಿಗೆ ಮರುಳಾಗಿ ಮೋಸ ಹೋದೆ. ರೂಪಕ್ಕೆ ತಕ್ಕಂತೆ ನಡೆಯಲು ನಿನ್ನ ಗುಣವಂತಳೆಂದು ಭಾವಿಸಿ ನಿನಗೆ ಬೇಕಾದಷ್ಟು ಸ್ವಾತಂತ್ರ್ಯ ಕೊಟ್ಟೆ. ಆದರೆ ನೀನು ಅದನ್ನು ದುರುಪಯೋಗಪಡಿಸಿಕೊಂಡು ನಿನ್ನನ್ನು ನೀನೇ ಮಾರಿಕೊಂಡು ಕಾಮದ ಬೆನ್ನತ್ತಿ ಹೋದೆ. ನಿನಗೆ ನನ್ನಿಂದ ಕ್ಷಮೆ ಇಲ್ಲ. ನಿನ್ನ ಹೀನ ಹೇಯ ಕೃತ್ಯವನ್ನು ಕಣ್ಣಾರೆ ಕಂಡ ನನಗೆ ನಿನ್ನ ಮೇಲೆ ಯಾವ ವ್ಯಾಮೋಹ ಪ್ರೀತಿ ಎಳ್ಳಷ್ಟು ಇಲ್ಲ. ನನ್ನ ಸ್ವಂತ ಮನೆಯನ್ನು ಈಗಾಗಲೇ ಮಾರಿದ್ದೇನೆ. ಈ ದುಡ್ಡನ್ನು ದಾನ ಧರ್ಮ ಮಾಡಿದ್ದೇನೆ. ನೀನು ಮಾಡಿರೋ ಮೋಸಕ್ಕೆ ನಾನು ನಿನ್ನಿಂದ ಡೈವರ್ಸ್ ಪಡೆದರೆ 4 ಜನರ ಬಾಯಲ್ಲಿ ನಮ್ಮ ಸಂಸಾರದ ವಿಚಾರ ಆಹಾರವಾಗಲು ನಾನು ಇಷ್ಟಪಡುವುದಿಲ್ಲ. ನಿನ್ನ ಸಂಬಂಧ ಋಣ ಇಂದಿಗೆ ಮುಗಿಯಿತು. ನಾನು ಮಾನ ಮರ್ಯಾದೆಗೆ ಹಂಜಿ ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರದಂತೆ ನಿನ್ನ ಪಾಡಿಗೆ ನಿನ್ನನ್ನು ಬಿಟ್ಟಿದ್ದೇನೆ. ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ನೀನು ಗರ್ಭಿಣಿ ಎಂದು ತಿಳಿದಾಗ ನನಗೆ ಆಘಾತವೇ ಆಯಿತು. ನಿನ್ನ ಸಂಬಂಧ ಹೀಗಿರುವುದೆಂದು ನಿನಗೂ ತಿಳಿದಿದೆ. ಅದರಿಂದ ನಿನ್ನ ನಡತೆಯ ಬಗ್ಗೆ ಬೇರೊಬ್ಬರು ಹೇಳಿದರೂ ನಾನು ನಂಬಿರಲಿಲ್ಲ. ಕೈ ಹೊನ್ನಿಗೆ ಕನ್ನಡಿ ಬೇಕೆ ಎಂಬಂತೆ ಕಣ್ಣಾರೆ ಕಂಡ ಆ ಹೊಲಸು ದೃಶ್ಯ ನನ್ನನ್ನು ಕಠಿಣನನ್ನಾಗಿ ಮಾಡಿ ಈ ತೀರ್ಮಾನ ತೆಗೆದುಕೊಳ್ಳುವಂತೆ ಮಾಡಿದೆ. ಸಾಧ್ಯವಾದರೆ ನನ್ನ ಮಗಳನ್ನಾದರೂ ಈ ಹೊಲಸು ಕೆಲಸಕ್ಕೆ ಬೀಳಿಸದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿ ಅವಳನ್ನು ಒಳ್ಳೆಯ ಮನೆಗೆ ಸೇರಿಸುವ ಪ್ರಯತ್ನ ಮಾಡು. ಅವಳನ್ನು ನಿನ್ನ ದಾರಿಯಲ್ಲಿ ಸಿಲುಕಿಸಬೇಡ. ನೀನು ಮಗಳ ಬಾಳಿಗೆ ಆಸರೆಯಾಗಿ ಒಳ್ಳೆಯ ದಾರಿಯಲ್ಲಿ ನಡೆಸಿ ಮಾರ್ಗದರ್ಶನ ನೀಡುವಂತೆ ಆಶಿಸಿದ್ದೇನೆ ಎಂದು ಪತ್ರ ಮುಗಿಸಿ ಮೊದಲೇ ನಿರ್ಧರಿಸಿದಂತೆ ವಿದೇಶಕ್ಕೆ ಹೋಗಿ ಅವಳನ್ನು ಸಂಪೂರ್ಣವಾಗಿ ಮರೆಯಲು ಪ್ರಯತ್ನಿಸಿದ. ಲಾವಣ್ಯ ಎಂದೂ ನಿರೀಕ್ಷಿಸದ ಇದ್ದ ಆಘಾತ ಎದುರಿಸಬೇಕಾಯಿತು. ಗಂಡ ಎಂದಿನಂತೆ ಊರಿಗೆ ಹೋಗಿದ್ದಾನೆ. ತನಗೆ ಹುಷಾರಿಲ್ಲವಾದ್ದರಿಂದ ತನ್ನನ್ನು ಡಿಸ್ಟರ್ಬ್ ಮಾಡಬಾರದೆಂದು ಹೇಳದೆ ಹೋಗಿದ್ದಾನೆಂದು ತಿಳಿದ ಅವಳು ರೂಮಿಗೆ ಬಂದಾಗ ಅವಳಿಗೆ ಅಲ್ಲಿ ಕಂಡದ್ದು ಗಂಡನ ಸುದೀರ್ಘ ಪತ್ರ. ಓದುತ್ತಾ ಲಾವಣ್ಯ ತಲೆ ಸುತ್ತಿದಂತಾಗಿ ಜ್ಞಾನ ತಪ್ಪಿ ಬಿದ್ದಳು. ಬಿದ್ದ ಶಬ್ದಕ್ಕೆ ಮನೆಯಲ್ಲಿದ್ದ ಆಳುಗಳು ಬಂದು ತಲೆಗೆ ನೀರು ತಟ್ಟಿ ಡಾಕ್ಟರ್ಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ತರಿಸಿ ಆಸ್ಪತ್ರೆಗೆ ಸೇರಿಸಿದರು. ಅವಳು ಬಿದ್ದ ಶಾಕಿಗೆ ಮಗು ಉಳಿಸಲು ಸಾಧ್ಯವಾಗದೆ ಅಬಾರ್ಷನ್ ಮಾಡುವುದರ ಜೊತೆಗೆ ಗರ್ಭಕೋಶಕ್ಕೆ ಹೆಚ್ಚು ತೊಂದರೆಯಾಗಿದೆ ಎಂದು ಅದನ್ನು ತೆಗೆಯಬೇಕಾಯಿತು. ಆಸ್ಪತ್ರೆಯಲ್ಲಿ ಮಲಗಿದ ಲಾವಣ್ಯಳಿಗೆ ಗಂಡನಿಗೆ ತಾನು ಮಾಡಿದ ಮೋಸಕ್ಕೆ ತನಗೆ ತಕ್ಕ ಶಿಕ್ಷೆಯಾಗಿದೆ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಸಾಂತ್ವನ ಮಾಡಲು ಅವಳ ಬಳಿ ಯಾರೂ ಇರದೆ ಏಕಾಂಗಿಯಾದಳು. ಈ ಮಗು ವೈಭವ್ನದು, ತನ್ನ ಧನುಷ್ನ ಕರುಳಿನ ಕುಡಿಯಲ್ಲವೆಂದು ಅವಳಿಗೂ ತಿಳಿದಿತ್ತು. ಇಂದೊಮ್ಮೆ ಸೌಜನ್ಯ ಸಿಡುಕಿನಿಂದ, ಯಾಕಮ್ಮ ಅಂಕಲ್ ಅಪ್ಪ ಇಲ್ಲದಾಗಲೆಲ್ಲ ಬಂದು ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲೇ ಇರ್ತಾರೆ.
ಅವರು ಪದೇ ಪದೇ ನಮ್ಮ ಮನೆಗೆ ಬರುವುದು ಇಷ್ಟವಿಲ್ಲ ಎಂದು ಹೇಳಿದಾಗ ತನ್ನ ತಪ್ಪನ್ನು ಮರೆಮಾಚಲು ಅವರು ಅವರ ಆಫೀಸ್ ವಿಚಾರ, ಕಷ್ಟ ಸುಖ ವಿಚಾರ ಮಾತನಾಡಲು ಬರುತ್ತಾರೆ ಎಂದು ಹೇಳಿದ್ದಳು. ವೈಭವ್ ಬಂದಾಗ ಹಲೋ ಎಂದು ಸಹ ಹೇಳದೆ ಮುಖ ತಿರುಗಿಸಿಕೊಂಡು ಹೋದಾಗ ಆಗಲೇ ಲಾವಣ್ಯ ಎಚ್ಚೆತ್ತುಕೊಂಡಿದ್ದರೆ ಈಗ ಗಂಡನಿಂದ ದೂರವಾಗಿ ಏಕಾಂತವಾಸ ತಪ್ಪುತ್ತಿತ್ತೇನು? ತಾನೇ ತೋಡಿಕೊಂಡ ಹಳ್ಳ. ಮಗಳು ಸಹ ತಿರಸ್ಕಾರ ತೋರಿಸಿ ತಾಯಿಯನ್ನೇ ದೂರ ಮಾಡಿದಳು. ಅಲ್ಲದೆ ತನ್ನ ಬಗ್ಗೆ ಆಸಕ್ತಿ ತೋರದ ತಾಯಿ ತನ್ನದೇ ಆದ ಲೋಕದಲ್ಲಿರುವುದನ್ನು ತಿಳಿದ ಸೌಜನ್ಯ ತನ್ನಿಷ್ಟದಂತೆ ಡ್ರೆಸ್ ಮಾಡಿಕೊಳ್ಳುವುದು, ಯಾವಾಗ ಬರಬೇಕೆನಿಸ್ತದೋ ಆಗ ಮನೆಗೆ ಬರುವುದು ಮಾಡಲಾರಂಭಿಸಿದಳು. ಹೇಗೋ ಕೈತುಂಬ ಹಣವಿರುತ್ತಿತ್ತು. ಅವಳು ಸಹ ಪಾರ್ಟಿಗೆ ಹೋಗುವುದು, ಗೆಳತಿಯರ ಜೊತೆ ಸುತ್ತಾಡುವುದು ಜಾಸ್ತಿಯಾಯಿತು. ಅವಳ ಆತ್ಮೀಯ ಗೆಳತಿ ಮಧುರ, ನೀನು ಯಾವ ನಟಿಯರಿಗೂ ಕಮ್ಮಿ ಇಲ್ಲ. ನಿನ್ನ ಸೌಂದರ್ಯ ನನಗೇನಾದರೂ ಇದ್ದಿದ್ದರೆ ಖಂಡಿತ ಸಿನಿಮಾಗೆ ಸೇರ್ತಿದ್ದೆ. ಆದರೇನು ಮಾಡಲಿ, ನಿನ್ನಷ್ಟು ಒಳ್ಳೆಯ ಕಲ್ಲರ್ ರೂಪ ಯಾವುದೂ ಇಲ್ಲವಲ್ಲ. ಹೇಗೋ ಸಿನಿಮಾ ಡೈರೆಕ್ಟರ್ ನಮ್ಮ ಹತ್ತಿರದ ಸಂಬಂಧಿಕರು. ನಿನ್ನನ್ನು ಪರಿಚಯಿಸ್ತೇನೆ, ಖಂಡಿತ ನಿನಗೆ ಒಳ್ಳೆಯ ಚಾನ್ಸ್ ಸಿಗುತ್ತದೆಂದು ಅವಳಲ್ಲಿ ಆಸೆ ಹುಟ್ಟಿಸಿದಳು. ಮಾತ್ರವಲ್ಲ, ಮಧುರ ಸೌಜನ್ಯಳನ್ನು ಶೂಟಿಂಗ್ ನಡೆಯುತ್ತಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪರಿಚಯಿಸಿದಾಗ ಸೌಜನ್ಯ ತಾನು ಆಗಲೇ ದೊಡ್ಡ ನಟಿಯಾದಂತೆ ಭಾವಿಸಿದಳು. ನಂತರ ಹುಬ್ಬಿ ಹೋದಳು. ಅವಳನ್ನು ಹೆಚ್ಚು ಆಕರ್ಷಿಸಿ ಸೆಳೆದದ್ದು ಇನ್ನು ಚಿಕ್ಕ ವಯಸ್ಸಿನ ನಟ ನಿಶಾಂತ್. ಎತ್ತರವಾದ ದಷ್ಟಪುಷ್ಟ ದೇಹ, ನೋಡಲು ಸುಂದರನಾಗಿದ್ದ. ಅವನ ಜೊತೆ ನಟಿಸಲು ಹೇಳಿದಾಗ ಸ್ವರ್ಗಕ್ಕೆ ಮೂರೇ ಗೇಣು ಎಂದುಕೊಂಡ ಸೌಜನ್ಯ ಅವನ ಜೊತೆ ಹೆಚ್ಚು ಆಸಕ್ತಿಯಿಂದ ನಟಿಸಿ ಅವನಿಗೆ ಹತ್ತಿರವಾದಳು. ಅವನು ಸಹ ಸೌಜನ್ಯಳ ರೂಪಕ್ಕೆ ಮಾರು ಹೋಗಿ ಅವನು ಅವಳನ್ನು ಗಾಢವಾಗಿ ಪ್ರೀತಿಸತೊಡಗಿದ. ಸೌಜನ್ಯ ತಡರಾತ್ರಿಯಲ್ಲಿ ಮನೆಗೆ ಬರುವುದು ಗಮನಿಸಿದ ಲಾವಣ್ಯ ಮಗಳನ್ನು ಗದರಿಸಿ ಕೇಳಿದಾಗ, ಇದುವರೆಗೂ ನಿನಗೆ ನನ್ನ ನೆನಪಾಗಲಿ, ನಾನು ಏನು ಮಾಡುತ್ತಿದ್ದೇನೆಂಬ ಆಸಕ್ತಿಯಾಗಲಿ ಯಾವುದೂ ಇರಲಿಲ್ಲ. ನಿನ್ನ ಲೋಕದಲ್ಲಿ ನೀನು ಮುಳುಗಿರುತ್ತಿದ್ದೆ. ಈಗ ಯಾಕೆ ನನ್ನ ಬಗ್ಗೆ ನಿನಗೆ ಕಾಳಜಿ? ಅಪ್ಪ ಸಹ ನಮ್ಮಿಬ್ಬರನ್ನು ತೊರೆದು ದೂರಕ್ಕೆ ಹೋದರು. ಇಷ್ಟಕ್ಕೆಲ್ಲ ನೀನೇ ಕಾರಣ. ಆ ವೈಭವ್ ಅಂಕಲ್ನ ಸಹವಾಸದಲ್ಲಿ ನಿನಗೆ ಮನೆ ಸಂಸಾರವೆಲ್ಲ ಮರೆತು ಹೋಗಿತ್ತು. ಇದೆಲ್ಲವನ್ನು ಕಂಡು ಯಾರು ತಾನೇ ಸುಮ್ಮನಿರ್ತಾರೆ ಎಂದು ತಾಯಿಗೆ ನೀತಿ ಹೇಳಿದಳು. ಮಗಳ ಮೂದಲಿಕೆ ಲಾವಣ್ಯಳಿಗೆ ಅರ್ಥವಾಗತೊಡಗಿತು. ತಡೆದುಕೊಳ್ಳಲಾಗದೆ, ಅಂದರೆ ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾದಳ ಎಂದು ಯೋಚಿಸಿದವಳಿಗೆ ನಾನು ಮಾಡಿರುವುದೇನು ಸಣ್ಣ ತಪ್ಪ ಎಂದು ಒಳಮನಸ್ಸು ಕೇಳಿದಾಗ, ಗೃಹಿಣಿಯಾಗಿ ಮನೆತನವನ್ನು ಕಾಪಾಡಬೇಕಾದ ತಾನು ಹೀಗೆ ದಾರಿ ತಪ್ಪಿದರೆ ಖಂಡಿತ ಯಾರೂ ಕ್ಷಮಿಸುವುದಿಲ್ಲ. ಅದಕ್ಕೆ ಧನುಷ್ ಸಹ ಹೊರತಾಗಿಲ್ಲ ಎಂದು ತನ್ನ ದುರ್ವಿಧಿಯನ್ನು ನೆನೆದು ಲಾವಣ್ಯ ಬಿಕ್ಕಿ ಬಿಕ್ಕಿ ಹತ್ತಳು. ಎಲ್ಲಕ್ಕಿಂತ ಹೆಚ್ಚಾದ ಆಘಾತವೆಂದರೆ ಪ್ರೀತಿಯ ಮಗಳು ಸೌಜನ್ಯ ತಾಯಿಗೆ ಒಂದು ಮಾತು ತಿಳಿಸದೆ ನಿಶಾಂತ್ನನ್ನು ರಿಜಿಸ್ಟರ್ ಮದುವೆ ಆಗಿರುವುದು. ಬೇರೆಯವರಿಂದ ತಿಳಿದಾಗ ಅಂತೂ ಎಲ್ಲರೂ ಕೈಬಿಟ್ಟರು. ವೈಭವ್ಗೆ ಲಾವಣ್ಯ ಗರ್ಭಿಣಿ ಎಂದು ತಿಳಿದಾಗ ಮೊದಲಿದ್ದ ಅವಳ ಮೇಲಿನ ಆಸಕ್ತಿ, ಆಕರ್ಷಣೆ ಕಡಿಮೆಯಾಗಿ ದೂರ ಸರಿಯಲು ಯತ್ನಿಸಿದ್ದ. ಅವಳು ಫೋನ್ ಮಾಡಿದಾಗಲೆಲ್ಲ ಡಿಸ್ಕನೆಕ್ಟ್ ಮಾಡುತ್ತಿದ್ದ. ಇಲ್ಲವೇ ಬೇಸರದ ಧ್ವನಿಯಲ್ಲಿ ತಾನು ಬೇರೆ ಊರಿನಲ್ಲಿದ್ದೇನೆಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದ. ಹೂವಿನಿಂದ ಹೂವಿಗೆ ಹಾರುವ ದುಂಬಿಯಂತೆ ಅವನ ಬಳಿಗೆ ಆಗಲೇ ಇನ್ನೊಂದು ಹೆಣ್ಣು ಸಿಲುಕಿದ್ದಳು. ಹೆಣ್ಣಿನ ಬಾಳು ಹಣ್ಣಿನ ಹೋಳು. ಒಮ್ಮೆ ಧೂಳಿನಲ್ಲಿ ಬಿದ್ದರೆ ಅದನ್ನು ಎಷ್ಟೇ ತೊಳೆದರೂ ಅದರ ಮಲಿನತೆ ಹಾಗೇ ಇರುವಂತೆ, ಒಮ್ಮೆ ಹೆಣ್ಣು ಜಾರಿದರೆ ಅದಕ್ಕೆ ಬೆಲೆ ಇಲ್ಲದ ಹಾಗೆ. ಯಾವ ಸಮಾಜ ಕೂಡ ಸ್ವೀಕರಿಸಲು ನಿರಾಕರಿಸಿ ಅವಳು ಕಡೆಯವರೆಗೂ ಅಪನಿಂದೆ
ನಿಂದನೆ ಹೊತ್ತುಕೊಂಡೇ ಸಮಾಜದಲ್ಲಿ ತಿರಸ್ಕೃತಳಾಗಿ ಬಾಳಬೇಕೆಂಬ ಸತ್ಯ ಅರಿವಾದಾಗ ಲಾವಣ್ಯ ಜೀವನದಲ್ಲಿ ಸೋತು ಹೋಗಿದ್ದಳು. ಪ್ರೀತಿ, ಭರವಸೆ, ಆಶ್ವಾಸನೆ ನೀಡಿದ ವೈಭವ್ಗೆ ಇಷ್ಟು ಬೇಗ ತನ್ನ ಸನಿಹ ಬೇಡವಾಯಿತು. ಹೇಳದೆ ಕೇಳದೆ ಹೊರಟು ಹೋದ. ತಾನು ಅರ್ಥ ಮಾಡಿಕೊಳ್ಳದೆ ಸಂಸಾರದಲ್ಲಿದ್ದ ಸುಖವನ್ನು ಅನುಭವಿಸದೆ ಆಸೆಯ ಮರೀಚಿಕೆ ಹುಡುಕಿ ಹೊರಟು ನನ್ನ ಸಂಸಾರವನ್ನು ಹಾಳು ಮಾಡಿಕೊಂಡು ಗಂಡನನ್ನು ಕಳೆದುಕೊಂಡೆ. ಗಂಡಸರೇ ಹೀಗೆ ಕದ್ದು ಆಸೆ ತೀರಿಸಿಕೊಂಡು ಬಟ್ಟೆ ಬದಲಾಯಿಸಿದಂತೆ ಇನ್ನೊಬ್ಬಳ ಸಹವಾಸಕ್ಕಾಗಿ ಹಾತೊರೆಯುತ್ತಾರೆ. ನನಗೆ ಇದು ಮೊದಲೇ ಅರ್ಥವಾಗಬೇಕಾಗಿತ್ತು. ಈಗ ಎಲ್ಲಕ್ಕೂ ಕೈಮೀರಿ ಹೋಗಿದೆ. ಈಗ ಪಶ್ಚಾತ್ತಾಪ ಪಟ್ಟರೆ ಯಾವುದೂ ಸಿಗೋದಿಲ್ಲ ಎಂದು ಮಾನಸಿಕವಾಗಿ ಸೊರಗಿದಳು. ನನಗೂ ತಿಳಿಸದೆ ಮಗಳು ಮದುವೆಯಾಗಿತ್ತು. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ತಾಯಿ ಸರಿಯಾಗಿದ್ದರಲ್ಲವೇ ಮಗಳು ಸರಿಯಾಗಿ ಬಾಳುತ್ತಿದ್ದಳು ಎಂದೆಲ್ಲ ನೆರೆಹೊರೆಯವರು ಆಡುವ ಕೂಗುಗಳನ್ನು ಕೇಳುವಾಗ ಅವಳಿಗೆ ಹೃದಯವನ್ನು ಈಟಿಯಿಂದ ಚುಚ್ಚಿದಂತಾಯಿತು. ತಾನು ಊಟಿಗೆ ಹೋಗಿದ್ದಾಗಲೆಲ್ಲ ಗಂಡ ಈ ತೀರ್ಮಾನಕ್ಕೆ ಬಂದಿದ್ದಾನೆ ಎನ್ನುವುದಕ್ಕೆ ಬೀರುವಿನಲ್ಲಿದ್ದ ಅವಳ ಬೆಲೆ ಬಾಳುವ ಒಡವೆಗಳು ಹಾಗೂ ಅಪಾರ ಮೊತ್ತದ ಹಣವೆಲ್ಲ ಹೋಗುವಾಗ ಧನುಷ್ ತೆಗೆದುಕೊಂಡು ಹೋಗಿದ್ದ. ಮನೆಯನ್ನು ಸಹ ಮಾರಿದ್ದರಿಂದ ಅವಳಿಗೆ ಆಸರೆಯೇ ಇಲ್ಲದಂತಾಗಿತ್ತು. ಅವಳ ಮೈಮೇಲಿದ್ದ ವಜ್ರದ ಓಲೆ, ವಜ್ರದ ಮೂಗುತಿ, ಚಿನ್ನದ ಮಾಂಗಲ್ಯ ಸರ, 4 ಚಿನ್ನದ ಬಳೆಗಳು ಮಾತ್ರ ಇತ್ತು. ಅದನ್ನೇ ಮಾರಿ ಜೀವನ ಸಾಗಿಸಬೇಕು. ಆದರೆ ಎಲ್ಲಿಯವರೆಗೆ? ಆಪ್ತ ಗೆಳತಿ ರಾಧಾಳ ಬಳಿ ಹೇಳಿಕೊಂಡು ಹತ್ತಾಗ ಅವಳು ಸಮಾಧಾನವಾಗಿ, ನೀನು ತಪ್ಪು ಮಾಡಿದ್ದು ನಿನಗೆ ಅರಿವಾಗಿದೆ. ನಿನ್ನ ಮುಂದಿನ ಜೀವನಕ್ಕೆ ಏನಾದರೂ ಕೆಲಸ ಹುಡುಕು. ಹೇಗೋ ಓದಿದ್ಯಾ, ಖಂಡಿತ ಕೆಲಸ ಸಿಗುತ್ತದೆ ಎಂದು ತನ್ನ ಮನೆಯ ಹಿಂಭಾಗದ ಔಟ್ ಹೌಸ್ನಲ್ಲಿ ಲಾವಣ್ಯಳಿಗೆ ಇರಲು ಸಹಾಯ ಮಾಡಿ ತನಗೆ ತಿಳಿದ ಶಾಲೆಯ ಪ್ರಿನ್ಸಿಪಾಲರ ಬಳಿ ಅವಳನ್ನು ಪರಿಚಯಿಸಿ ಕೆಲಸಕ್ಕಾಗಿ ಪ್ರಯತ್ನಿಸಿದಳು. ಅವಳಲ್ಲಿದ್ದ ಪ್ರತಿಭೆಯನ್ನು ಗಮನಿಸಿದ ಪ್ರಿನ್ಸಿಪಾಲ್ ಅವಳಿಗೆ ಶಿಕ್ಷಕಿ ಹುದ್ದೆ ನೀಡಿದರು. ಅಲ್ಲದೆ ಸಂಜೆಯ ವೇಳೆಗೆ ಕೆಲವು ಕ್ಲಾಸ್ಗಳನ್ನು ನಡೆಸುತ್ತೇನೆಂದು ಕೇಳಿಕೊಂಡು ಅದರಂತೆ ಹೊಲಿಗೆ ಯಂತ್ರ ತರಿಸಿ ಕಸೂತಿ, ಟೈಲರಿಂಗ್ ಹಾಗೂ ವಿಧ ವಿಧವಾದ ಜ್ಯೂಸ್ ತರಗತಿ, ಹೊಸ ರುಚಿ, ಸಂಗೀತ ತರಗತಿಗಳ ನಡೆಸಿ ಹಣಕ್ಕೆ ಆಧಾರ ಮಾಡಿಕೊಂಡಳು. ಚಿಕ್ಕಂದಿನಲ್ಲಿ ಕಲಿತ ವಿದ್ಯೆಗಳೆಲ್ಲ ಈಗ ಉಪಯೋಗಕ್ಕೆ ಬಂದವು. ಲಾವಣ್ಯ ಈ ವಿಚಾರವನ್ನು ತಂದೆ ತಾಯಿಗೂ ಹೇಳದೆ ಅವರ ಬಳಿಗೂ ಹೋಗದೆ ಅವರಿಗೆ ತಿಳಿಯಬಾರದೆಂದು ತನ್ನ ಜೀವನ ತಾನೇ ರೂಪಿಸಿಕೊಳ್ಳಲು ಇಚ್ಛಿಸಿದಳು. ಏಕೆಂದರೆ ಇದು ಸ್ವಯಂಕೃತ ಅಪರಾಧ. ವೈಭವದ ಜೀವನವನ್ನು ಮರೆತು ಬರುತ್ತಿದ್ದ ಅಲ್ಪ ಸ್ವಲ್ಪ ಹಣದಲ್ಲಿ ಸರಳ ಜೀವನಕ್ಕೆ ಹೊಂದಿಕೊಂಡಳು. ಈಗ ಅವಳಿಗೆ ಯಾವುದೂ ಶಾಶ್ವತವಲ್ಲವೆಂದು ಅರಿವಾಯಿತು. ಜೀವನವೆಂದರೆ ಏರಿಳಿತಗಳ ಸರಮಾಲೆ. ಹೇಗೆ ಬರುತ್ತದೋ ಹಾಗೆ ಸ್ವೀಕರಿಸಬೇಕೆನ್ನೋ ಮಾತು ನಿಜ ಎಂದರಿವಾಯಿತು. ಹೇಗೋ ಏನೋ ಯಾರಿಂದಲೋ ಲಾವಣ್ಯ ದಿಕ್ಕು ತಪ್ಪಿದೆ ಎಂದು ತಿಳಿದ ಅವಳ ತಂದೆ ತಾಯಿಗೆ ಆಘಾತವಾಯಿತು. ಇಬ್ಬರು ತೀರ್ಮಾನಿಸಿ ಲಾವಣ್ಯ ಹೆಸರಿನಲ್ಲಿ ಕೂಡಿಟ್ಟಿದ್ದ ಹಣವನ್ನೆಲ್ಲ ಅವಳಿಗೆ ಸೇರುವಂತೆ ಮಾಡಿ ಇದ್ದ ಮನೆಯನ್ನು ಅವಳ ಹೆಸರಿಗೆ ಮಾಡಿ ತೀರಿಕೊಂಡರು. ಹಲವು ವರ್ಷಗಳ ನಂತರ ಲಾವಣ್ಯಳಿಗೆ ಆಸ್ತಿ ಹಣ ಕೈ ಸೇರಿತು. ಲಾವಣ್ಯನಿಗೆ ಈಗಾಗಲೇ ಜೀವನ ಸಾಕಷ್ಟು ಪಾಠ ಕಲಿಸಿ ನೋವನ್ನು ಅನುಭವಿಸಿ ಹತಾಶಳಾಗಿದ್ದಳು. ಬಂದ ಹಣದಿಂದ ಖಂಡಿತ ತೃಪ್ತಿ ಸಿಗುತ್ತದ ಎಂದು ಯೋಚಿಸಿ ಕಣ್ಣು ತುಂಬಿ ಬಂದಿತ್ತು. ತನ್ನ ಗಂಡ ಸುಖದ ಸುಪ್ಪತ್ತಿಗೆ ಹೊರಳಾಡಿಸಿದ, ಬಯಸಿದ್ದನ್ನು ತಂದು ಕೊಡುತ್ತಿದ್ದ. ಇದನ್ನು ಅರ್ಥ ಮಾಡಿಕೊಳ್ಳದ ತಾನು ಸ್ವಯಂ ಕಳೆದುಕೊಂಡು ಶೀಲಗೆಟ್ಟವಳಾಗಿ ತನ್ನವರನ್ನೆಲ್ಲ ಕಳೆದುಕೊಂಡು ಒಂಟಿಯಾಗಿ ಈ ಸಮಾಜದ ಅಪನಿಂದನೆಗೆ ಒಳಗಾಗಿದ್ದೇನೆ. ಈಗ ಈ ಆಸ್ತಿಯಿಂದ ಏನು ಪ್ರಯೋಜನವೆಂದು ಗೆಳತಿಯಲ್ಲಿ ನೋವನ್ನು ಹೇಳಿಕೊಂಡಳು. ಈ ಹಣದಿಂದ ಸಾರ್ಥಕವಾಗುವ ಕೆಲಸ ಮಾಡು. ಪುರುಷರಿಂದ ವಂಚಿತರಾಗಿರುವ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ. ದಿಕ್ಕು ತಪ್ಪಿ ಬಂದಿರುವ ಅಬಲೆ ಹೆಣ್ಣು ಮಕ್ಕಳಿಗೆ ಆಶ್ರಮವೊಂದನ್ನು ಸ್ಥಾಪಿಸು ಎಂದು ಗೆಳತಿ ಸಲಹೆ ಇತ್ತಾಗ ಅವಳಿಗೂ ಅದೇ ಸರಿ ಎನಿಸಿತು. 4 ಜನ ಹೆಣ್ಣು ಮಕ್ಕಳಿಗೆ ತಾನು ಆಸರೆಯಾಗಬೇಕಾದರೆ ನನ್ನ ಹಳೆಯ ಹೆಸರಿಂದ ಯಾರೂ ನನ್ನನ್ನು
ಗುರುತಿಸಬಾರದೆನಿಸಿ ಬೇರೆ ಊರಿಗೆ ಹೋಗಿ ಆಶ್ರಮ ಸ್ಥಾಪಿಸಲು ನಿರ್ಧರಿಸಿದಳು. ಸರಕಾರಕ್ಕೆ ಅರ್ಜಿ ಸಲ್ಲಿಸಿ ಅಲ್ಲಿ ಜಾಗ ಪಡೆದು ತನ್ನ ಹೆಸರನ್ನು ಇಂದಿರಮ್ಮನೆಂದು ಬದಲಾಯಿಸಿಕೊಂಡು ಆಶ್ರಮ ಆರಂಭಿಸಿದಳು. ಅಲ್ಲಿಗೆ ಬರುವ ಹೆಣ್ಣು ಮಕ್ಕಳಿಗೆ ಆಯಾಯ ಕಾಲಕ್ಕೆ ತಕ್ಕಂತೆ ವಿದ್ಯೆ, ಲಲಿತ ಕಲೆಗಳನ್ನು ಕಲಿಸಿದಳು. ಕೆಲವು ಹೆಣ್ಣು ಮಕ್ಕಳು ಉದ್ಯೋಗ ಅರಸಿ ಹೊರಟರೆ, ಇನ್ನು ಕೆಲವರು ಮದುವೆಯಾಗಿ ಹೋದರು. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಆ ಆಶ್ರಮ ದಾರಿದೀಪವಾಯಿತು. ಅವಳ ಸಾಧನೆಯನ್ನು ಗುರುತಿಸಿದ ಸರ್ಕಾರ ಹೆಚ್ಚಿನ ಸೌಲಭ್ಯ ಒದಗಿಸಿತ್ತು. ಕೆಲವರು ದಾನಿಗಳು ಸ್ವಯಂ ಪ್ರೇರಿತರಾಗಿ ಹಣ ಸಹಾಯ, ಮದುವೆ ಖರ್ಚನ್ನು ವಹಿಸಿಕೊಳ್ಳುತ್ತಿದ್ದರು. ತಾನು ಮಾಡಿದ ತಪ್ಪಿಗೆ ನನ್ನಿಂದ ಕಿಂಚಿತ್ತು ಆದರೂ ಇತರರಿಗೆ ಉಪಕಾರವಾಗುತ್ತಿದೆಯಲ್ಲ ಎನ್ನುವುದು ಅವಳಿಗೆ ದೊಡ್ಡ ಸಮಾಧಾನವಾಯಿತು. ಇಂದಿರಮ್ಮನ ಅನಾಥಾಶ್ರಮದಲ್ಲಿ ಎಲ್ಲರ ಪಾಲಿಗೂ ಪ್ರೀತಿಯ ಅಮ್ಮನಾಗಿ, ಸಹೃದಯಿ ಮಾತೆಯಾಗಿ ಮೆರೆದಳು. ಅವಳ ಹಳೆಯ ಜೀವನದ ನೆನಪುಗಳನ್ನೆಲ್ಲ ಮೆಲುಕು ಹಾಕಿದಳು. ಸಾಯಂಕಾಲ ಸಮಾರಂಭದಲ್ಲಿ ಪ್ರಶಸ್ತಿ ಪಡೆಯುವಾಗ ಅವಳಿಗೆ ತಿಳಿಯದಂತೆ ಕಣ್ಣಲ್ಲಿ ನೀರು ಜಿನುಗಿತು. ಇದು ಆನಂದ ಬಾಷ್ಪವೋ ಅಥವಾ ಪಶ್ಚಾತ್ತಾಪದ ಕಣ್ಣೀರೋ ಅವಳಿಗೆ ತಿಳಿಯದಂತಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಿರುವಾಗಲೇ ಹೃದಯಾಘಾತವಾಗಿ ಇಂದಿರಮ್ಮ ವೇದಿಕೆಯ ಮೇಲೆ ಕುಸಿದರು. ಎಲ್ಲರೂ ಅವರ ಬಳಿ ಓಡಿ ಬಂದು ಅವರನ್ನು ಎತ್ತಿ ಮಲಗಿಸುವಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ನನ್ನ ಪಾಲಿನ ಕರ್ತವ್ಯ ನಾನು ಮುಗಿಸಿದ್ದೇನೆ ಎನ್ನುವ ಸಂತೃಪ್ತಿ ಅವರ ಮುಖದಲ್ಲಿ ಮೂಡಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.